ಸೆಷನ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪರಮ ಪೂಜ್ಯ ಗುರುಗಳು, ಧ್ಯಾನ ಗುರುಗಳು, ಆಧ್ಯಾತ್ಮಿಕ ಗುರುಗಳು, ಆದಿಗುರು, ಈ ಒಂದು ನಮಗೆ ಆಧ್ಯಾತ್ಮಿಕವಾಗಿ ಪುನರ್ಜನ್ಮ ನೀಡಿದಂತಹ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಹಾಗೂ ಸ್ವರ್ಣಮಲಮ್ಮನವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಈ ದಿನ ಮಹತಾರ್ ಫೌಂಡೇಶನ್ ಎಲ್ಲ ತಂಡದ ಸದಸ್ಯರು, ರೇವತಿ ಮೇಡಮ್ ಮತ್ತೆ ರಂಗನಾಥ್ ಸರ್, ಗೀತಾ, ಎಲ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ, ಮತ್ತೆ ಇವತ್ತು ನೀವು ಈ ಒಂದು ಸತ್ಸಂಗನ ಭಾಗವಹಿಸಿ ಆಲಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸೆಷನ್ ಪ್ರಾರಂಭ ಮಾಡೋಣ. ಎಷ್ಟೋ ಪತ್ರಿಜಿ ಪ್ರಬೋಧನೆಗಳಲ್ಲಿ ಪತ್ರಿ ಸರ್ ಎಷ್ಟೋ ನಾಲೆಡ್ಜ್ ನಮ್ಗೆ ಹೇಳಿದ್ದಾರೆ. ಒಂದೊಂದು ನಾಲೆಡ್ಜ್ ಕೂಡ ನಮ್ಗೆ ಅದು ಎಷ್ಟು ಹೇಳಿದಾರೆ ಅಂದ್ರೆ ಇನ್ನು ಎಷ್ಟು ತಿಳ್ಕೊಳ್ಳೋದು ಏನೂ ಇಲ್ಲ, ಇನ್ನೂ ಎಷ್ಟೋ ಇದೆ ನಿಮಗೆ, ನಾವು ಏನು ತಿಳ್ಕೊಂಡಿಲ್ಲ ಇಲ್ಲಿವರೆಗೂ, ಅಷ್ಟಿದೆ. ಸೊ ಇವತ್ತು ಮಹತಾರ್ ಫೌಂಡೇಶನ್ ನನಗೆ ಬರೀ 2 ವರ್ಡ್ ಕೊಟ್ರು, 1 ಗಂಟೆ ಹೇಳಂತಂದ್ರು. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಇವಾಗ. ಯಾರು ಜ್ಞಾನಿ, ಯಾರು ವಿಜ್ಞಾನಿ ಅಂತ. ನಾವೆಲ್ಲ ಯಾರು ಜ್ಞಾನಿಗಳ, ವಿಜ್ಞಾನಿಗಳ, ಇಲ್ಲ ಅಜ್ಞಾನಿಗಳ? ನಾವು ಫಸ್ಟ್ ತಿಳ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡಾಗ ನಾವ್ ಯಾರು, ಯಾವ ಸ್ಥಿತಿಲಿ ಇದೀವಿ. ಇಲ್ಲಿವರೆಗೂ ಕೂಡ ನಾವು ಸುಮ್ಮನೆ ಜನ್ಮ ತಗೊಂತಾ ಇದೀವಿ, ಜೀವಿಸ್ತಾ ಇದೀವಿ, ಮತ್ತೆ ಬಾಡಿ ವೇಕೆಟ್ ಮಾಡಿ ಹೋಗ್ತಾ ಇದೀವಿ. ಇಲ್ಲ, ಯಾಕೆ ಬಂದಿದ್ದೀನಿ, ನನ್ನ ಪರ್ಪಸ್ ಆಫ್ ಲೈಫ್ ಏನಿತ್ತು, ನಾನು ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡ್ದೆ, ಏನ್ ಮಾಡಿಲ್ವಾ, ಇಲ್ಲಿವರೆಗೂ ಹೌದು ನಾನು ಏನಕ್ಕೆ ಜೀವಿಸ್ತಾ ಇದ್ದೀನಿ. ಜೀವನ, ಲೈಫ್ ಅಂದ್ರೆ ಜೀವನ ಅಂತಾರೆ. ಏನ್ ಜೀವನ ಅಂದ್ರೆ ಏನ್? ಅಲ್ವಾ? ಅಲ್ಲಿ ನೋಡಿ, ಆ ಜೀವನದಲ್ಲಿ ಆ ಫಸ್ಟ್ನೇದು ಆ ಒಂದು ಅನುಭವಕ್ಕೋಸ್ಕರ ಬರ್ತೀವಿ. ಲೈಫ್ ಅಂಡ್ ಜನ್ಮ ಮತ್ತು ಮರಣದ ಮಧ್ಯದಲ್ಲಿ ಅನುಭವಕ್ಕೋಸ್ಕರ ಬರ್ತೀವಿ ನಾವು. ಯಾವ ರೀತಿ ಅನುಭವ ಪಡಿತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ನೋಡಿ, ಜ್ಞಾನಿ ಮತ್ತೆ ವಿಜ್ಞಾನಿ ಅಂದ್ರೆ ಏನು, ಯಾರು ಆಕ್ಚುಲಿ? ಇಲ್ಲ ನಾವೆಲ್ಲರೂ ಕೂಡ ಜ್ಞಾನಿಗಳ, ಇಲ್ಲ ವಿಜ್ಞಾನಿಗಳ ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಈಗ ನೋಡಿ, ಯಾರಾದ್ರೂ ಮಾತಿಗೆ ನಾವು ಒಂದು ಶಬ್ದ ಹೇಳ್ತಿರ್ತೀವಿ, ಅದು ದಟ್ ಈಸ್ ಗುಡ್, ದಿಸ್ ಇಸ್ ಬ್ಯಾಡ್, ಅದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಹೇಳ್ತೀವಿ. ರಿಯಲ್ ಆಗಿ ಅಲ್ಲಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಇಲ್ಲವೇ ಇಲ್ಲ. ಪತ್ರಿ ಸರ್ ಯಾವಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ, ದೆರ್ ಇಸ್ ನೋ ಗುಡ್, ದೆರ್ ಇಸ್ ನೋ ಬ್ಯಾಡ್. ಮತ್ತೇನು ಅಂದ್ರೆ, ಬ್ಯಾಡ್ ಅಂತಂದ್ರೆ ಅಲ್ಲಿ ಅಜ್ಞಾನ. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ಮಾಡಿದೀವಿ, ಅಜ್ಞಾನದಿಂದ ಮಾಡಿದೀವಿ. ಅದಕ್ಕೋಸ್ಕರ ಈ ಅಜ್ಞಾನದಿಂದ ಮಾಡಿರ್ತಕ್ಕಂಥ ಒಂದು ಏನು ನಾವು ಇದೆ ಆ ಕರ್ಮಕ್ಕೆ ಅನ್ವಯಿಸಲ್ಲ. ನಾವ್ ಏನೇ ಗೊತ್ತಿಲ್ಲದೆ ಮಾಡಿರೋದಕ್ಕೆ ಅದು ಅಜ್ಞಾನ, ಅದು ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾವಾಗ ಆ ಒಂದು ಅಜ್ಞಾನದಿಂದ ಮಾಡಿರೋದು ಅದಕ್ಕೆ ಬ್ಯಾಡ್ ಅಂತಾರೆ. ಅಂದ್ರೆ ಅಜ್ಞಾನ, ಅವ್ನು ಗೊತ್ತಿಲ್ಲ, ತಪ್ಪು ಮಾಡಿದಾನೆ ಅಷ್ಟೇ, ಅದು ಅವನೇನ್ ಮಾಡ್ಬೇಕಂತ ಮಾಡಿಲ್ಲ. ಆದ್ರೆ ಗುಡ್ ಅಂತಕ್ಕಂಥದ್ದು, ಒಳ್ಳೆತನ ಅಂತಕ್ಕಂಥದ್ದು ಯಾವಾಗ ಅವನಿಗೆ ಜ್ಞಾನ ಬರುತ್ತೋ, ಆ ಜ್ಞಾನ ಬಂದಾಗ ಆವಾಗ ಒಳ್ಳೆ ಕೆಲಸನೇ ಮಾಡ್ತಾನೆ. ನೋಡಿ, ನಾವೆಲ್ಲ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಗೊತ್ತಿಲ್ಲದೆ ಎಷ್ಟೆಷ್ಟು ತಪ್ಪು ಕೆಲಸಗಳು ಮಾಡ್ತಾ ಇದ್ವಿ. ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆ ಸ್ವಲ್ಪ ಜ್ಞಾನ ಬಂತು. ಜ್ಞಾನ ಹೆಂಗ್ ಬಂತು? ಅನುಭವವೇ ಜ್ಞಾನ ಅಂತಾರೆ. ಆ ಅನುಭವ ನಮ್ಗೆ ಹೆಂಗ್ ಬಂತು? ಯಾವಾಗ ಯಾರೋ ಪುಣ್ಯಾತ್ಮರಿಂದ, ಮಹಾತ್ಮರಿಂದ ನಾವು ಧ್ಯಾನ ಕಲ್ತ್ಕೊಂಡು ಈ ಮಾರ್ಗಕ್ಕೆ ಬಂದು ಯಾವಾಗ ಧ್ಯಾನ ಅಂತ ಶುರು ಮಾಡಿದ್ವಿ, ಆವಾಗ ನಮ್ಗೆ ತಪ್ಪೆ ಅದು, ಸರಿಯಾದು, ಅಜ್ಞಾನ ಯಾವುದು, ಜ್ಞಾನ ಯಾವುದು. ಧ್ಯಾನದಿಂದ ಜ್ಞಾನ ಬರುತ್ತೆ, ನಮ್ಗೆ ಅನುಭವ ಜ್ಞಾನ ಬರುತ್ತೆ. ಜ್ಞಾನ ಅಂದ್ರೆ ಯಾರೋ ಹೇಳಿದ್ದನ್ನ ಕೇಳಿದ್ದನ್ನ ಬುಕ್ದಾಗ ಓದಿದ್ದಲ್ಲ, ನಮಗೆ ಅನುಭವ ಜ್ಞಾನ ಬರುತ್ತೆ. ಅದಕ್ಕೆ ಹೇಳ್ತಾರೆ ಪತ್ರಿ ಸರ್ ಯಾವಾಗ್ಲೂ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಆ ಮುಕ್ತಿ ಪಡಿಬೇಕಂದ್ರೆ ನಮಗೆ ಜ್ಞಾನ ಬೇಕು.
ಜ್ಞಾನ ಬೇಕಂತಂದ್ರೆ ಅನುಭವ ಜ್ಞಾನ ಬೇಕಿಲ್ಲಿ. ಅದಕ್ಕಾಗಿ ಇಲ್ಲಿ ದೆರ್ ಇಸ್ ನೋ ಗುಡ್, ದೆರ್ ಇಸ್ ನೋ ಬ್ಯಾಡ್, ಓನ್ಲಿ ಇಗ್ನೋರೆನ್ಸ್ ಅಂಡ್ ನಾಲೆಡ್ಜ್. ಇಗ್ನೋರೆನ್ಸ್ ಅಂದ್ರೆ ಗೊತ್ತಿಲ್ಲ, ಅಜ್ಞಾನ ಅದು. ಆದ್ರೆ ನಾವ್ ಯಾವತ್ ತಿಳ್ಕೊಂಡಾಗ, ಅದ್ರ ಅನುಭವ ಪೂರ್ವಕವಾಗಿ ತಿಳ್ಕೊಂಡಾಗ ಅದನ್ನ ನಾಲೆಡ್ಜ್ ಅಂತಾರೆ ಅಲ್ವಾ. ಮತ್ತೆ ನಾಲೆಡ್ಜ್ ಅಂತೀವಿ. ಸೊ ಅದರಲ್ಲಿ ಎರಡು ವರ್ಡ್ ಇದೆ, ನಾಲೆಡ್ಜ್, ನಾಲೆಡ್ಜ್ ಅಂಡ್ ವಿಸ್ಡಮ್. ಅವೆರಡು ಒಂದೇನಾ? ರೇವತಿ ಮೇಡಮ್, ಎರಡು ಒಂದೇನದು? ನಾಲೆಡ್ಜ್ ಅಂಡ್ ವಿಸ್ಡಮ್ ನಾಲೆಜ್ ಆದ್ಮೇಲೆ ವಿಸ್ಡಮ್ ಬರ್ತದೆ. ಅದು ಬೇರೆ ಬೇರೆ ಅನ್ಸುತ್ತಾ, ಎರಡು ಒಂದೇ ಅನ್ಸುತ್ತಾ? ಕನೆಕ್ಟೆಡ್, ಲಿಂಕ್ಡ್. ಹ್ಮ್. ನೀವು ನೋಡಿ, ವಿಸ್ಡಮ್ ಬೇಕಂದ್ರೆ ನಿಮ್ಗೆ ನಾಲೆಜ್ ಇರ್ಬೇಕಲ್ಲ. ನಾಲೆಡ್ಜ್ ಬೇಕಂದ್ರೆ ವಿಸ್ಡಮ್ ಬೇಕಲ್ಲ. ಹೌದು, ಅದಕ್ಕೆ ಹೇಳುದು ಎರಡು ಲಿಂಕ್ಡ್. ಅಂದ್ರೆ ಇವೆರಡು ಒಂದೇ ನಾಣ್ಯದ ಎರಡು ಎರಡು ಮುಖಗಳಂತೆ. ಮುಖಗಳು. ಬಹಳ ಜನ ಇವೆರಡು ಒಂದೇ ಅಂತ ತಿಳ್ಕೊಂತಾರೆ. ಎಲ್ರಿಗೂ ಮೈಂಡಲ್ಲಿ ಬರ್ತಾ ಇರುತ್ತೆ ಇದೆಲ್ಲ ಎರಡು ಒಂದೇ ಅಂತ. ಆದ್ರೆ ನಾಲೆಡ್ಜ್ ಅಂತಕ್ಕಂಥದ್ದು ಏನಂದ್ರೆ, ನಾವು ಒಂದು ಒಳ್ಳೆ ಪುಸ್ತಕ ಓದ್ತೀವಿ, ಅದ್ರದ್ದೆಲ್ಲ ಓದಿ ಅರ್ಥ ಮಾಡ್ಕೊಂತೀವಿ, ಅದು ನಾಲೆಡ್ಜ್ ಬಂತು ನಮ್ಗೆ. ಆಮೇಲೆ ಚೆನ್ನಾಗಿ ಧ್ಯಾನ ಕಲ್ತ್ಕೊಂಡ್ವಿ, ಮೆಡಿಟೇಷನ್ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮ್ಗೆ ಎಷ್ಟೋ ಅನುಭವಗಳು ಬರ್ತದೆ. ಅವಾಗ ನಮ್ಗೆ ನಾಲೆಡ್ಜ್ ಬಂತು. ಓಕೆ, ಧ್ಯಾನ ಮಾಡ್ತಾ ಇದ್ದೀನಿ, ಈ ಧ್ಯಾನ ಮಾಡೋದ್ರಿಂದ ನನಗೆ ರೋಗಗಳೆಲ್ಲ ನಿವಾರಣೆ ಆಯ್ತು, ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತು, ನನ್ನ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈ ರೀತಿ ಎಷ್ಟೋ ಅನುಭವಗಳು ನಮಗೆ ಬರ್ತಾ ಇರ್ತವೆ. ಅದನ್ನ ಅದನ್ನ ನಾಲೆಡ್ಜ್. ಅದು ಮೆಡಿಟೇಷನ್ ಆಗಿರ್ಬೋದು. ಮತ್ತೆ ಎಷ್ಟೋ ನಾವು ಸರ್ವಿಸ್ ಮಾಡ್ತೀವಿ, ನಿಮಗೆ ಗೊತ್ತಿದೆ. ಈಗ ನಾವು ಆ ಸರ್ವಿಸ್ ಮಾಡ್ತಾ ಮಾಡ್ತಾ ಅದು ಒಂದು ಸೇವೆ ಮಾಡ್ತಿರ್ತೀವಿ ನಾವು. ಸೊ ಇದೆಲ್ಲ ಕೂಡ ವಿಧ ವಿಧವಾದ ಒಂದು ನಾವು ಕೆಲಸ ಮಾಡ್ತಿರ್ತೀವಿ ನಾವು. ಸೇವೆ ಆಗಿರ್ಬೋದು, ಈ ಒಂದು ಪುಸ್ತಕಗಳ ಓದೋದಾಗಿರ್ಬೋದು. ಮತ್ತೆ ಇದೆಲ್ಲ ನಾವು ಮಾಡ್ತಾ ಮಾಡ್ತಾ ಇದ್ದಾಗ ಏನಾಗುತ್ತಂದ್ರೆ ಇವೆಲ್ಲ ನಾಲೆಡ್ಜ್ ಅಂತಾರೆ. ಮತ್ತೆ ವಿಸ್ಡಮ್ ಅಂದ್ರೆ ಏನು? ಆದ್ರೆ ಎಲ್ಲಾದನ್ನು ನಾವು ಇದೇನು ಓದಿದೀವಿ, ಬುಕ್ಸ್ ಓದಿದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ಎಲ್ಲ ಸರ್ವಿಸ್ ಮಾಡ್ತಾ ಇದೀವಿ, ಅನ್ನದಾನ ಮಾಡ್ತಾ ಇದೀವಿ, ಇವೆಲ್ಲ ಮಾಡಿದ್ರೂ ಕೂಡ ಅದು ದಟ್ ಈಸ್ ಓನ್ಲಿ ನಾಲೆಡ್ಜ್. ವಿಸ್ಡಮ್ ಯಾವಾಗ ಬರುತ್ತೆ? ವಿಸ್ಡಮ್ ಯಾವಾಗ ಬರುತ್ತೆ ಅಂದ್ರೆ ಇದೆಲ್ಲದನ್ನು ಕೂಡ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಾಗ, ನಾವು ಅಳವಡಿಸ್ಕೊಂಡಾಗ, ಯಾವಾಗ ಇದು ಅನುಭವಪೂರ್ವಕವಾಗಿ ನಾವು ಅದನ್ನ ಆ, ಮಾಡ್ಕೊಂತೀವೋ, ಇಂಪ್ಲಿಮೆಂಟ್ ಮಾಡ್ಕೊಂತೀವೋ, ನಾವು ಅದನ್ನ ಪಾಲಿಸ್ತೀವೋ, ಆವಾಗ ವಿಸ್ಡಮ್ ಬರುತ್ತೆ. ಅದು ಫೈನಲ್. ನಮಗೆ ಬೇಕಾಗಿರೋದು ವಿಸ್ಡಮ್. ನಾವು ಅದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೋ, ಆವಾಗ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಮಗೆ ಆವಾಗ ಓನ್ ಸೆಲ್ಫ್ ಅಂತ ಗೊತ್ತಾಗುತ್ತೆ, ನಾನು ಆತ್ಮ ಅಂತ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಾನು ಶರೀರ, ನನಗೆ ಕಿಡ್ನಿ, ಲಿವರು, ಬ್ರೈನು, ಇದು ಆರ್ಗ್ಯಾನ್ಸು, ಬಾಡಿ ಪಾರ್ಟ್ಸು, ಇಷ್ಟೇ ಇದೆ ಅಂತ ತಿಳ್ಕೊಂಡಿದ್ವಿ ನಾವು. ಎಷ್ಟೋ ನಾವು ಬಹಳ ಜನ, ಸರ್ ನನಗೆ ಕಾಯಿಲೆ ಇತ್ತು, ಕಾಯಿಲೆಗೋಸ್ಕರ ಧ್ಯಾನಕ್ಕೆ ಬಂದೀನಿ. ಸರ್ ನನಗೆ ತಲೆನೋವಿತ್ತು, ತಲೆನೋವು ಹೋಗ್ಲಿ ಅಂತ ಧ್ಯಾನಕ್ಕೆ ಬಂದಿದ್ದೀನಿ. ಇಲ್ಲಿ ಬರೀ ಚಿಕ್ಕ ಚಿಕ್ಕದಕ್ಕೆ ಧ್ಯಾನಕ್ಕೆ ಬಂದು ಬರೀ ಅದನ್ನೆಲ್ಲ ಅದಕ್ಕೆ ಉಪಯೋಗಿಸಿದ್ರೆ ನಿಮ್ ರಿಯಲ್ ಮುಕ್ತಿ ಮೋಕ್ಷ ಯಾವಾಗ ಪಡೆಯೋದು ನಾವು? ನಾವು ಬಂದಿರೋದು ಬರೀ ಶರೀರನ ಕ್ಲಿಯರ್ ಮಾಡ್ಕೊಳಕ್ಕಲ್ಲ. ಯಾವಾಗ ನೀವು ದುಡಿಮೆ ಮಾಡ್ತಾ ಇರ್ತೀರಿ, ದುಡಿಮೆ ಮಾಡ್ತಾ ಇದ್ರೆ ನನಗೆ ಒಂದು ತಿಂಗಳಿಗೆ 10,000 ಸಾಕು ಅಂದ್ರೆ 10,000 ಬರುತ್ತೆ, ಅಷ್ಟೇ ಬರುತ್ತೆ. ನನಗೆ ಲಕ್ಷ ಲಕ್ಷ ಬರಬೇಕು ಅಂತ ಅಂದ್ಕೊಂಡ್ರೆ ಆ ಲಕ್ಷ ಲಕ್ಷಕ್ಕೆ ತಕ್ಕಂಗೆ ನಿಮ್ಗೆ ಅವಕಾಶಗಳು ಬರ್ತವೆ, ಅವಕಾಶ ಡೋರ್ಸ್ ಓಪನ್ ಆಗುತ್ತೆ. ನಾವು ಬರೀ ಒಂದೇ ಡೋರ್ ಓಪನ್ ಮಾಡ್ಕೊಂಡು ಅದನ್ನೇ ಡಿಪೆಂಡ್ ಆಗಿದ್ದೀವಿ. ಅಂದ್ರೆ ನಾವು ಯಾವಾಗ ಬರೀ ಶರೀರ ಅಲ್ಲ, ಐ ಆಮ್ ನಾಟ್ ಓನ್ಲಿ ಬಾಡಿ, ಐ ಆಮ್ ನಾಟ್ ಓನ್ಲಿ ಮೈಂಡ್, ಐ ಆಮ್ ನಾಟ್ ಓನ್ಲಿ ಇಂಟೆಲೆಕ್ಟ್, ಐ ಆಮ್ ಸೋಲ್, ನಾನು ಆತ್ಮ. ಯಾವಾಗ ನಾವು ನಮ್ಮ ಒಳಗಡೆ ಹೋಗ್ತೀವೋ, ಇನ್ನರ್ ಜರ್ನಿ ಮಾಡ್ತೀವೋ, ಆವಾಗ ನಮ್ಗೆ ನಾನು ಯಾರು ಅಂದ್ರೆ ನಾನು ಆತ್ಮ ಅಂತ ಗೊತ್ತಾಗುತ್ತೆ. ಸೊ ಆತ್ಮ ಅಂದ ತಕ್ಷಣ ಅಲ್ಲಿ ಎಲ್ಲನೂ ಬಂದೋಯ್ತು ಇಲ್ಲಿ. ನಮ್ಮ ಶರೀರಗಳು, ಬಾಡಿ, ಬಹಳ ಜನ ಒಂದೇ ಅಂತ ತಿಳ್ಕೊಂಡಿದ್ದಾರೆ. ಓಕೆ, ನಾನು ಕಾಣ್ತೀನಲ್ಲ ಈಗ, ಇದೊಂದೇ ಶರೀರ ಅಂದ್ಕೊಂತಾರೆ, ಫಿಸಿಕಲ್ ಬಾಡಿ. ಆದ್ರೆ ಈ ಒಂದು ಈ ಶರೀರ, ಭೌತಿಕ ಶರೀರ ಜೊತೆಗೆ ಇನ್ನು 6 ಶರೀರಗಳಿರ್ತಾವೆ ನಮಗೆ. ಅದು ಕಣ್ಣಿಗೆ ಕಾಣದೇ ಇರತಕ್ಕಂತಹ ಶರೀರಗಳು.
ತಿಳ್ಕೊಳ್ಳಿ ಇವತ್ತು ನೋಡಿ. ಅವಾಗ ಯಾವಾಗ ನಾವು 7 ಶರೀರಗಳನ್ನ ತಿಳ್ಕೊಂಡಾಗ ಆವಾಗ ನನ್ನ ಆತ್ಮ ಅಂತ ಗೊತ್ತಾಗುತ್ತೆ. ಭೌತಿಕ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ಆನಂದಮಯ ಶರೀರ, ವಿಜ್ಞಾನಮಯ ಶರೀರ, ವಿಶ್ವಮಯ ಶರೀರ, ನಿರ್ವಾಣಮಯ ಶರೀರ. ನೋಡಿ, ಲಾಸ್ಟ್ ನಿರ್ವಾಣಮಯ ಅಂದ್ರೆ ಅದು ಫೈನಲ್, ಅದು ಸುಪ್ರೀಂ ಸೋಲ್, ಅದು ಪೂರ್ಣಾತ್ಮ. ಆ ಸ್ಥಿತಿಗೆ ನಾವು, ಅದೇನ್ ಕಷ್ಟ ಅಲ್ಲ, ನಾವು ಆಲ್ರೆಡಿ ಆ ಪಾತಲ್ಲಿ ಇದೀವಿ. ನಾವು ವಿ ಆರ್ ಗೋಯಿಂಗ್ ಟು ಆ ಟ್ರೈನಲ್ಲಿ ಹತ್ತಿದ್ವಿ. ಆ ಟ್ರೈನ್ ಕರ್ಕೊಂಡೋಗಿ ಯಾವತ್ತೋ ಒಂದ್ ದಿವಸ ಬಿಡ್ತದ ನಮ್ಮನ್ನ ಡೆಸ್ಟಿನೇಷನ್ಗೆ, ಅಲ್ವಾ? ಬಹಳ ಜನ ಏನ್ ಸರ್ ನೀವು ಇಷ್ಟು ವರ್ಷದಿಂದ ಧ್ಯಾನ ಮಾಡ್ತೀರಿ, ನೀವೇನು ಡೆಸ್ಟಿನೇಷನ್ಗೆ ಹೋಗ್ಬಿಡ್ತೀರಿ, ನಾನು ಇವಾಗ ಬಂದಿದ್ದೀನಿ ಹೊಸ್ದಾಗಿ, ನನಗೆ ಇನ್ನು ಎಷ್ಟು ವರ್ಷ ಮಾಡಬೇಕು ಅಂತ ಹೇಳ್ತಾರೆ. ಈಗ ಬೆಂಗಳೂರಿಂದ ಹುಬ್ಳಿಗೆ ಒಂದು ಟ್ರೈನ್ ಹೋಗುತ್ತೆ. ಆ ಟ್ರೈನ್ಗೆ ಹೋಗೋ ಟೈಮಲ್ಲಿ ನಾನು ಫಸ್ಟ್ನೇ ಬೋಗಿಯಲ್ಲಿ ಕುತ್ಕೊಂಡಿರ್ತೀನಿ. ನೀವು ಬಂದು ಲಾಸ್ಟ್ಗೆ ಇನ್ನೇನು ಟೈಮ್ ಆಯ್ತು ಅಂತ ಬಂದು ಲಾಸ್ಟ್ 2 ಬೋಗಿಗಳಲ್ಲಿ ನೀವೆಲ್ಲ ಹತ್ತೀರಿ. ಸೊ ಅದು ಟ್ರೈನ್ ಸ್ಟಾರ್ಟ್ ಆಯ್ತು. ಟ್ರೈನ್ ಸ್ಟಾರ್ಟ್ ಆಗಿ ಹುಬ್ಳಿಗೆ ಹೋದಾಗ ಅಲ್ಲೆಲ್ಲರೂ ರೀಚ್ ಆಗಿರ್ತೀವ ಇಲ್ಲ? ಇಲ್ಲ ನೀವು ಹಿಂದೆ ಬಂದಿವಿ ಅಂತ ನೀವು ಮತ್ತೆ ಲೇಟಾಗಿ ಬರ್ತೀರಾ? ಒಂದು ಸರಿ ಟ್ರೈನ್ ಹತ್ತಿದ್ರೆ ಸಾಕು, ನೀವು ಫಸ್ಟ್ ಬೋಗಿ ಇದ್ರೋ ಲಾಸ್ಟ್ ಬೋಗಿ ಇದ್ರೋ ಬೇಕಾಗಿಲ್ಲ, ಅದು ಟ್ರೈನ್ ಹೋಗ್ತಾ ಇರುತ್ತೆ. ಸುಮ್ಮನೆ ನಾವು ಟ್ರೈನ್ ಒಳಗೆ ಹತ್ತದ್ ಕಲ್ತ್ಕೋಬೇಕು. ಟ್ರೈನ್ ಒಳಗೆ ಹತ್ಕೊಂಡ್ರೆ ತನ್ನಷ್ಟು ತಾನೇ ಕರ್ಕೊಂಡು ಹೋಗುತ್ತೆ. ಏನೋ ಮುಂದಿನ ಬೋಗಿ ಇರ್ತತೆ, ನೀವು ಹಿಂದಿನ ಬೋಗಿ ಇರ್ತಾರೆ, ಅಲ್ಲಿ ಹೋಗಿ ಎಲ್ಲರೂ ಒಂದೇ ಸರಿ ಇಳ್ಕೊಂತೀವಿ ನಾವು. ಈ ರೀತಿ ನಾವು ಅದಕ್ಕೋಸ್ಕರ ಕಾಯ್ಕೊಂಡಿರೋ ಅವಶ್ಯಕತೆ ಇಲ್ಲ. ಫಸ್ಟ್ ಪ್ರಯತ್ನನೇ ಮಾಡಿಲ್ಲ ಅಂದ್ರೆ, ಟ್ರೈನ್ ಹತ್ತಕ್ಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ ಅಲ್ಲಿ ಅಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೋಬೇಕಾಗುತ್ತೆ. ಹಂಗೆ ನಾವು ಪ್ರಯತ್ನ ಅಂತಕ್ಕಂಥದ್ದು ನೀವು ಮಾಡಿದಿರಿ. ಇವತ್ತೇ ಧ್ಯಾನಕ್ಕೆ ಬಂದ್ರು ಪರವಾಗಿಲ್ಲ, ಗ್ರೇಟ್, ಯು ಆರ್ ದಿ ಗ್ರೇಟ್. ಅಷ್ಟು ವರ್ಷ ನೀವು ಮಾಡಿದ್ವಿ ಅಂತ ಅದೇನಿಲ್ಲ, ಅಟ್ಲೀಸ್ಟ್ ಪ್ರಾರಂಭ ಅಂತ ಆಗಿದೆಯಲ್ಲ, ಈಗ ಸ್ಟಾರ್ಟ್ ಮಾಡಿದಾರಲ್ಲ, ಅದು ನಿಮ್ಮಲ್ಲಿ ಬದಲಾವಣೆ, ನಿಮ್ಮಲ್ಲಿ ಕಂಪ್ಲೀಟ್ ಚೇಂಜಸ್ ಅಂತಕ್ಕಂಥದ್ದು ಅಲ್ಲಿಂದ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಆವಾಗಲೇ ಹೇಳ್ದಂಗೆ ಈ ನಾಲೆಡ್ಜ್ ಮತ್ತೆ ವಿಸ್ಡಮ್. ಆ ವಿಸ್ಡಮ್ ಅಂದಾಗ ನಾವು ಇವಾಗ ಅನುಭವಪೂರ್ವಕವಾಗಿ ನಮ್ಮನ್ನ ನಾವು ಅಳವಡಿಸ್ಕೊಂಡಾಗ, ಜೀವನದಲ್ಲಿ ಏನೇ ಹೇಳ್ತೀವೋ ಅದನ್ನ ಅಳವಡಿಸ್ಕೊಂಡಾಗ ನಾವು ಅವಾಗ ಆತ್ಮಸ್ಥಿತಿ ಅದು ಫೈನಲ್. ನಮಗೆ ನಾನು ಆತ್ಮ ಅಂತ ತಿಳ್ಕೊಳ್ಳೋದೇ ಫೈನಲ್. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ, ಆತ್ಮ ಸಾಕ್ಷಾತ್ಕಾರ, ಲೋಕ ಕಲ್ಯಾಣ ಅಂತ ಇಷ್ಟು 5 ವರ್ಡ್ಸ್ ಇದೆ. ಶ್ರವಣ ಅಂತಂದ್ರೆ ಅಂದ್ರೆ ನಾವು ಇವತ್ತು ಈ ಜ್ಞಾನಿಯಿಂದ ವಿಜ್ಞಾನಿ ಸ್ಥಿತಿಗೆ ಹೋಗ್ಬೇಕಂದ್ರೆ ಇವೆಲ್ಲ ಕೆಲಸ ಮಾಡ್ಬೇಕು. ಏನು ಶ್ರವಣ ಅಂದ್ರೆ ಫಸ್ಟ್ ಯಾರಾದ್ರೂ ಹೇಳೋದನ್ನ ಕೇಳಬೇಕು. ಅವ್ರು ಇನ್ನೂ ಒಂದು ವರ್ಡ್ ಹೇಳಿರೋದಲ್ಲ, ನಾವೇ ಉಲ್ಟಾ ಇನ್ನ ಅವ್ರಿಗಿಂತ ಜಾಸ್ತಿ ಮಾತಾಡ್ಬಿಡೋದು. ನೋಡಿ, ಕೇಳಕ್ ತಾಳ್ಮೆ ಇಲ್ಲ. ಇವ್ರು ಹೇಳಕ್ ರೆಡಿ ಇರ್ತಾರೆ, ಅವ್ರು ಏನೋ ಹೇಳಕ್ ಬಂದಿರ್ತಾರೆ, ಇವ್ರು ಒಟ 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 ಅಂತ ಹೇಳಕ್ ಶುರು ಮಾಡ್ಬಿಡ್ತಾರೆ. ಅವ್ನು ಹೇಳ್ಬೇಕಂತಿರೋದನ್ನು ಮರ್ತೋಗ್ಬಿಡ್ತಾನೆ ಅವನು. ಅದಕ್ಕೆ ಈ ಕಿವಿಗಳು ಎಷ್ಟು ಕೊಟ್ಟಿದ್ದಾರೆ ಭಗವಂತ ನಮ್ಗೆ, ಹಂಗೆ ತೋರಿಸಿ ಇದ್ರಲ್ಲಿಂದ, ಅಲ್ಲೇ ಬೆರಳಿಂದ ತೋರಿಸಿ ಎಷ್ಟು ಕೊಟ್ಟಿದ್ದಾನೆ. ಓಕೆ, ಕಿವಿಗಳು 2 ಇದೆ. ಓಕೆ, ಕಣ್ಣು, ಓಕೆ, ಮೂಗಿನ ಹೊಳ್ಳೆ, ಓಕೆ, ಬಾಯಿ 2. ಆ, ಅಂದ್ರೆ 2 ಯಾಕೆ ಕೊಟ್ಟಾನಂದ್ರೆ 2 ಕಣ್ಣಿಂದ ಒಳ್ಳೆ ಪ್ರಕೃತಿ ನೋಡು. ನಿನ್ಗೆ ಏನ್ ಬೇಕಾದನ್ನ ನೋಡು ಪ್ರಕೃತಿಲಿಂದ. ಆ ಪ್ರಕೃತಿ ಆನಂದನ ಪಡಿ. ಸಪೋಸ್ ಒಂದು ಕಣ್ಣು ಮಿಸ್ಟೇಕ್ ಆದ್ರೆ ಇನ್ನೊಂದು ಕಣ್ಣಿನಿಂದ ನೋಡು. 2 ಕಿವಿ ಯಾಕೆ ಕೇಳಿದಾನಂದ್ರೆ ಚೆನ್ನಾಗಿ ಕೇಳು. ಒಂದು ಕಿವಿದ್ರೆ ಸಾಕಾಗಲ್ಲ, ಆ 2 ಕಿವಿನಲ್ಲಿ ಎಲ್ಲ ಕೇಳು. ನಿನ್ಗೆ ಏನೇನ್ ಬೇಕು ಫಸ್ಟ್ ಕೇಳದ್ ಕಲ್ತ್ಕೋ. ಬಾಯಿ ಯಾಕೊಂದು ಕೊಟ್ಟದನಂದ್ರೆ ಕಡಿಮೆ ಮಾತಾಡು. ಇರೋದು ನಮ್ಗೆ ಏನಾದ್ರೂ 2 ಬಾಯಿ ಕೊಟ್ಟಿದ್ರೆ ಇನ್ ಏನಾಗ್ತಿತ್ತು ಗೊತ್ತಿಲ್ಲ. ಇವಾಗ 1 ಬಾಯಿಗೆ ಇಷ್ಟು ಮಾತಾಡ್ತೀವಿ ನಾವು, ಒಟ ಅಂತ. ಇನ್ನು 2 ಬಾಯಿ ಕೊಟ್ಟಿದ್ರೆ ಏನಾಗ್ತಿತ್ತು ಕತೆ. ಅದಕ್ಕೆ ಭಗವಂತ ಗೊತ್ತು ಇವನಿಗೆ ಬಿಟ್ರೆ ಇನ್ನ ಏನಾದ್ರೂ ಮಾಡ್ಬಿಡ್ತಾನಂತೇಳಿ ಬರೀ ಒಂದೇ ಬಾಯಿ ಕೊಟ್ಟಿದ್ದಾನೆ. ಆ ಬಾಯಿನಲ್ಲಿ ಏನ್ ಮಾತಾಡ್ಬೇಕು ಅದೇ ಮಾತಾಡ್ಬೇಕು. ಸೊ ಹಂಗೆ ನಾವು ಯಾವಾಗ ಈ ವಿಜ್ಞಾನ ಸ್ಥಿತಿಗೆ ಸ್ಪಿರಿಚುವಲ್ ಸೈಂಟಿಸ್ಟ್ ನಾವು ಆಗ್ಬೇಕಂದಾಗ ನಾವು ಶ್ರವಣ,
ನಾವು ಹೇಳೋದನ್ನ ಕೇಳಬೇಕು, ಇನ್ನೊಬ್ರು ಹೇಳೋದನ್ನ ಕೇಳ್ಕೊಂಡು, ಸರಿ ಇವತ್ತು ಸತ್ಸಂಗ ನಡೀತಾ ಇದೆ, ಇವತ್ತು ಎಲ್ಲರೂ ಕೇಳಿದ್ರಿ, ಶ್ರವಣ, ಓಕೆ ಓಕೆ, ಚೆನ್ನಾಗಿತ್ತು ಟಾಪಿಕ್ಕು ಎಲ್ಲ. ಅದನ್ನ ನಾಳೆ ಬೆಳಿಗ್ಗೆ ಇನ್ನೊಂದ್ಸರಿ ವಿಡಿಯೋ ಆನ್ ಮಾಡ್ಕೊಂಡು ನೀವು ನೋಡ್ಕೊಂಡಾಗ ಮನನ ಮಾಡ್ಕೋಬೇಕು. ಓಕೆ, ಇದನ್ನ ಹಿಂಗೆ ಹೇಳಿದ್ರು, ಇದು ಹಿಂಗಿದೆ, ನಾನೇನ್ ಮಾಡ್ಬೇಕು, ಅದನ್ನ ಮನನ ಮಾಡ್ಕೋಬೇಕು, ರೀಕಾಲ್ ಮಾಡ್ಕೋಬೇಕು. ಏನ್ ಹೇಳಿದ್ರಂತ ಅದನ್ನ ರೀಕಾಲ್ ಮಾಡ್ಕೋಬೇಕು, ಮನನ. ಆ ಮನನ ಮಾಡ್ಕೊಂಡ್ಮೇಲೆ ನಾವು ನಿಧಿಧ್ಯಾಸನ ಮಾಡ್ಕೋಬೇಕು. ನಿಧಿಧ್ಯಾಸನ ಅಂದ್ರೆ ನಾವು ಅದನ್ನ ಅಳವಡಿಸ್ಕೊಳ್ಬೇಕು. ನಾವು ಏನ್ ಮಾಡಿದ್ದೆ, ನಾನು ಏನ್ ಮಾಡ್ಬೇಕಂತಿದ್ದೆ, ಈಗ ನಾವು ಎಲ್ಲ ಕೇಳಿರ್ತೀವಿ, ಓಕೆ, ಅಂದ್ರೆ ಸಾತ್ವಿಕ ಆಹಾರ ತಿನ್ಬೇಕು, ನಾವು ಪ್ರಕೃತಿ ಹೋಗ್ಬೇಕು, ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ಬೇಕು, ಅವೆಲ್ಲ ಕೇಳಿರ್ತೀವಿ, ನಾವು ಮತ್ತೆ ಮನನ ಮಾಡ್ಕೊಂಡಿರ್ತೀವಿ. ಅದನ್ನ ನಾವು ಅಳವಡಿಸ್ಕೋಬೇಕಲ್ಲ, ನಾನು ಅದನ್ನ ಮಾಡ್ಬೇಕಲ್ಲ. ಯಾವಾಗ ನಾವು ಅದನ್ನ ಅಳವಡಿಸ್ಕೊಂಡಾಗ ನಿಧಿಧ್ಯಾಸನ ಅಂತಾರೆ. ಅದನ್ನ ಅಂದ್ರೆ ಇಂಪ್ಲಿಮೆಂಟ್, ನಮ್ಮಷ್ಟು ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು. ಅವಾಗ ನಮ್ಮಲ್ಲಿ ಒಂದು ಆತ್ಮ ಸಾಕ್ಷಾತ್ಕಾರ ಅಂತಾಗುತ್ತೆ. ನಾನು ಯಾರಂತ ಗೊತ್ತಾಗುತ್ತೆ, ನಾನು ಬಂದ ಕೆಲಸ ಏನಂತ ಗೊತ್ತಾಗುತ್ತೆ. ಅದು ನಿಮಗೆ ನೋಡಿ, ಸರ್ ನಾನು ಬಂದಿರೋದು ಯಾಕೆ ಬಂದೆ ನನಗೆ ಗೊತ್ತಿಲ್ಲ ಅಂತಂದ್ರೆ, ನಿಮ್ಗೆ ಯಾವ್ದು ಖುಷಿ ಕೊಡುತ್ತೋ, ಸಂತೋಷ ಕೊಡುತ್ತೋ ನಿಮ್ಮ ಅಂತರಾಳದಿಂದ, ಇಂಟ್ಯೂಷನ್ ಇಂದ, ಅದೇ ನಿಮ್ದು ಪರ್ಪಸ್ ಆಫ್ ಲೈಫ್, ಅದೇ ಆತ್ಮ ಸಾಕ್ಷಾತ್ಕಾರ. ನಿಮಗೆ ನಾ ಏನ್ ಮಾಡ್ಬೇಕಂತ ಅನ್ಸುತ್ತೆ ನೋಡ್ರಿ, ನಿಮಗೆ ಧ್ಯಾನ ಮಾಡ್ಬೇಕಂದ್ರೆ ಎಷ್ಟು ಖುಷಿ ಆಗುತ್ತೆ ನೋಡ್ರಿ. ಇಷ್ಟೆಲ್ಲ ಕೆಲಸ ಬಿಟ್ಟು ನೀವೇನು ಅಡಿಗೆ ಮಾಡಿದ್ರೋ ಇಲ್ಲೋ, ಊಟ ಮಾಡಿದ್ರೋ ಇಲ್ಲೋ, ಇದಕ್ ಬಂದು ಜಾಯ್ನ್ ಆಗ್ಬಿಟ್ರಿ. ಜಾಯ್ನ್ ಆಗಿ, ಯಾಕಂದ್ರೆ ನಿಮ್ಗೆ ಆ ಒಂದು ಹಸಿವು ಇದೆ, ಆಧ್ಯಾತ್ಮಿಕದ ಹಸಿವಿದೆ ನಿಮಗೆ, ತಗೋಬೇಕು, ಜ್ಞಾನ ಪಡಿಬೇಕು. ಈ ರೀತಿ ನಾವು ಪಡೆದಾಗ ಅದನ್ನ ಆತ್ಮ ಸಾಕ್ಷಾತ್ಕಾರ ನಮ್ಮಲ್ಲಿ ಆಗುತ್ತೆ. ಸೆಲ್ಫ್ ರಿಯಲೈಸೇಷನ್ ಅಂತಕ್ಕಂಥದ್ದು ನಮ್ಗೆ ಬರ್ತದೆ. ಯಾವಾಗ ಈ ಸಾಕ್ಷಾತ್ಕಾರ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಲೋಕ ಕಲ್ಯಾಣ ಮಾಡ್ಬೇಕು. ಲೋಕ ಕಲ್ಯಾಣ ಅಂದ್ರೆ ಎಲ್ಲ ಲೋಕ ಕಲ್ಯಾಣ ಕೆಲಸಗಳು ಮಾಡ್ತಾ ಇದೀವಿ, ನೀವು ಆಲ್ರೆಡಿ ಮಾಡ್ತಾ ಇದ್ರಿ. ಈಗ ರೇವತಿ ಮೇಡಮ್ ನೋಡು, ಒಂದ್ ಕಡೆ ಕುತ್ಕೊಂಡು ಇಡೀ ಎಷ್ಟು ಜನರಿಗೆಲ್ಲ ಈ ಒಂದು ಸತ್ಸಂಗನ ದಾರಿ ಎರಿತಾ ಇದ್ದಾರೆ. ಮತ್ತೆ ಮಹತಾರ್ ಫೌಂಡೇಶನ್ ಎಷ್ಟು ಸೇವೆ ಮಾಡ್ತದೆ. ಇದೆಲ್ಲ ಲೋಕ ಕಲ್ಯಾಣ ಕೆಲಸ. ಈ ಲೋಕ ಕಲ್ಯಾಣ ಕೆಲಸ ಯಾರೆಲ್ಲ ಮಾಡ್ತಾರೆ ಅವರೇ ವಿಜ್ಞಾನಿ, ಅವರೇ ಸ್ಪಿರಿಚುವಲ್ ಸೈಂಟಿಸ್ಟ್ ಅಲ್ವಾ. ನೋಡಿ, ಇವಾಗೆಲ್ಲ ಎಷ್ಟೆಲ್ಲ ಸೇವೆ ಮಾಡ್ತಾರೆ, ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಾರೆ, ಎಲ್ಲೆಲ್ಲ ಊರೂರು ತಿರುತ್ತಾರೆ, ಶಾಖಾಹಾರಿ ರ್ಯಾಲಿಗಳಿಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಆ ಸ್ಥಿತಿ ಯಾರಾದ್ರೂ ಹೋಗ್ತಾರೆ ಅವನ್ನ ವಿಜ್ಞಾನಿ ಅಂತಾರೆ. ಇಲ್ಲಿ ಫಸ್ಟ್ ಜನನ ಏನ್ ಗೊತ್ತಿಲ್ದವ್ರನ್ನ ಅವಾಗ ತಾನೆ ಅವನಿಗೆ ಏನ್ ಹೇಳ್ತಾರೆ ಅಂದ್ರೆ ಅವನ್ನ ಕುಜ್ಞಾನಿ ಅಂತಾರ. ಕುಜ್ಞಾನಿ ಅಂದ್ರೆ ಅವನಿಗೆ ಗೊತ್ತಿರೋದ್ಕಿಂತ ಇನ್ನು ಏನು ಗೊತ್ತಿಲ್ಲ, ಅವನಿಗೆ ABCD ಕೂಡ ಗೊತ್ತಿಲ್ಲ, ಅವನ್ನ ಕುಜ್ಞಾನಿ ಅಂತಾರೆ. ಅಷ್ಟು ಕುಜ್ಞಾನಿಂದ ಸ್ವಲ್ಪ ದಿನಗಳಾದ ನಂತರ, ಕೆಲವು ಜನ್ಮ ತಗೊಂಡ ನಂತರ ಅಜ್ಞಾನಿಯ ಆಗಿರ್ತಾನೆ. ಅಂದ್ರೆ ಗೊತ್ತಿಲ್ಲದೆ ಏನೇನೋ ಮಾಡ್ತಿರ್ತಾನೆ. ಕುಜ್ಞಾನಿಯಿಂದ ಅಜ್ಞಾನಿ ಆಗ್ತಾನೆ. ಅಜ್ಞಾನಿ ಇದ್ದವನು ಸ್ವಲ್ಪ ಹಂಗೆ ಅನುಭವ ತಿಳ್ಕೊಂಡು ಜ್ಞಾನಿ ಆಗ್ತಾನೆ. ಆ ಜ್ಞಾನಿ ಆಗಿ ಆವಾಗ ಅವನ್ನೆಲ್ಲ ತಿಳ್ಕೊಂಡು ಅವನು ಅಳವಡಿಸ್ಕೊಳ್ತಾ ಲಾಸ್ಟ್ಗೆ ವಿಜ್ಞಾನಿ ಆಗ್ತಾನೆ. ಅದಕ್ಕೆ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತಾರೆ ಅವ್ರನ್ನ. ಈ ಸ್ಪಿರಿಚುವಲ್ ಸೈಂಟಿಸ್ಟ್ಗೆ, ಈ ವಿಜ್ಞಾನಿಗಳಿಗೆ ಅವ್ರಿಗೆ ಸಾವೇ ಇಲ್ಲ. ನಾವು ಸಾವು ಅಂತ ಹೆದರ್ಕೊಂತೀವಿ, ಆ ಆತ್ಮಕ್ಕೆ ಸಾವೇ ಇಲ್ಲ. ನಾವು ಎಷ್ಟೋ ಇಲ್ಲಿ ನೋಡಿ, ಎಷ್ಟು ನಾಲೆಡ್ಜ್ ತಗೊಂಡಿದೀವಿ ನಾವು, ಮತ್ತೆ ಮರುಜನ್ಮ ಅಂತ ಪಡೆದಾಗ ನಾವು ಅದೇ ಗ್ರಾಜ್ಯುಯೇಷನ್ ಅಲ್ಲಿ, ಅದೇ ಯೂನಿವರ್ಸಿಟಿ, ಆ ನಾಲೆಡ್ಜ್ ಅಲ್ಲಿ ಹುಡ್ತೀವಿ ನಾವು. ನಾವೇನ್ ಮತ್ತೆ ವಾಪಸ್ ಹೋಗಲ್ಲ. ಈಗ ಆಲ್ರೆಡಿ ನಾನು ಗ್ರಾಜ್ಯುಯೇಷನ್ ಓದಿದ್ದೀನಿ ಅಂದ ತಕ್ಷಣ ನಿಮ್ಮನ್ನ ಮತ್ತೆ ಬೇರೆ ಊರಿಗೆ ಕಳಿಸಿದಾಗ ನೀವೇನ್ ಮತ್ತೆ LKG ಇಂದ ಏನು ಓದೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಅಲ್ರಿ ಆ ಸ್ಥಿತಿ ತಲುಪಿದ್ದೀರಿ. ಹಂಗೆ ನಮ್ಮ ಮರುಜನ್ಮ ತಗೊಂಡ್ರು ಕೂಡ ನಾವು ಎಲ್ಲಿಗೆ ಬಿಟ್ಟಿರ್ತೀವೋ ಅಲ್ಲಿಂದಲೇ ಶುರುವಾಗ್ತದೆ, ಅದು ವಾಪಸ್ ಬರಲ್ಲ. ಬಹಳ ಜನ ಕೇಳ್ತಿರ್ತಾರೆ, ಸರ್ ನಾವು ಮಾನವರಾಗಿ ಹುಟ್ಟಿದ ಮೇಲೆ ಮತ್ತೆ ಪ್ರಾಣಿಗಳಾಗ್ತೀವ, ಇಲ್ಲ ಬೆಕ್ಕಾಗ್ತನ, ನರಿ ಆಗ್ತನ ಅಂತ ಡೌಟ್ ಇರುತ್ತೆ ಕೆಲವ್ರಿಗೆ. ಪ್ರಾಣಿಗಳಾಗ್ತಿವೇನೋ, ಪಕ್ಷಿಗಳಾಗ್ತಿವೇನೋ. ಒಂದು ಸಾರಿ ನಾನು ಅದೇ ಹೇಳಿದ್ದು, ಡಿಗ್ರಿ ಓದಿರೋನು ಮತ್ತೆ ಹೈಸ್ಕೂಲ್ಗೆ ಬರಲ್ಲ, LKG UKG ಹೋಗಲ್ಲ. ಇನ್ನು ಬೇಕಾದ್ರೆ ಹೈಯರ್ ಎಜುಕೇಶನ್ಗೆ ಹೋಗ್ಬೋದು, ಡಿಗ್ರಿ ಮಾಡಿರೋನು ಮಾಸ್ಟರ್ ಡಿಗ್ರಿ ಮಾಡ್ಬೋದು, ಯೂನಿವರ್ಸಿಟಿಗೆ ಹೋಗ್ಬೋದು. ಹಂಗೆ ಇಲ್ಲಿ ಏನಾಗುತ್ತೆ, ಆ ಒಂದು ಯಾವಾಗ ಆತ್ಮ ಅಂತ ತಿಳ್ಕೊಂಡಾಗ, ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಅಂದಾಗ, ಆವಾಗ ನಾವು ಆ ಸ್ಥಿತಿಗೆ ತಲುಪ್ತೀವಿ. ಇಲ್ಲಿ ಅದಕ್ಕೆ ಈ ಸ್ಪಿರಿಚುವಲ್ ಸೈಂಟಿಸ್ಟ್
ಆಗ್ಬೇಕಂದ್ರೆ ನಾವು ಫಸ್ಟ್ ನೋಡಿ, ನಮ್ಗೆ ಏನ್ ಗೊತ್ತಿತ್ತಿಲ್ಲ, ಯಾರೋ ಧ್ಯಾನ ಕಲಿಸಿದ್ರು, ಧ್ಯಾನ ಮಾಡ್ತಾ ಇದೀವಿ ಅಲ್ವಾ. ಅವನ್ ಏನಂತಾರೆ ಅಂದ್ರೆ ಧ್ಯಾನಿ ಅಂತಾರೆ. ಧ್ಯಾನ ಮಾಡೋನ್ನ ಧ್ಯಾನಿ, ಮುನಿ. ಮುನಿ ಅಂದ್ರೇನು? ಆ ಮೌನವಾಗಿರ್ತಕ್ಕಂಥವ್ನು, ಧ್ಯಾನ ಮಾಡ್ಕೊಂತ ಇರ್ತಕ್ಕಂಥವ್ನು ಧ್ಯಾನಿ. ಓಕೆ, ಧ್ಯಾನ ಸ್ವಲ್ಪ ಧ್ಯಾನಕ್ಕೆ ಬಂದು ಕೂತ್ಕೊಂಡ್ರಿ. ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತಂದ್ರೆ ಅವನು ಯೋಗಿ ಆಗ್ತಾನೆ. ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ 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 ಅಹ್, ಶ್ವಾಸನ ಗಮನಿಸ್ತಾ ಆನಾಪಾನ ಸತಿ ಧ್ಯಾನ ಮಾಡ್ತಾ ಅವನಿಗೆಲ್ಲ ಒಂದು ಆ ಆ ಉಸಿರನ್ನ ಗಮನಿಸ್ತಾ ಧ್ಯಾನ ಮಾಡ್ತಾ ಹೋದನ್ನ ಧ್ಯಾನ ಫಸ್ಟ್ ಕಲ್ತಾಗ ಧ್ಯಾನಿ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಯೋಗಿ. ಯೋಗಿ ಸ್ಥಿತಿಯಲ್ಲಿ ಇರ್ತಾನೆ. ಅದೇ ಯೋಗಿ ಸ್ಥಿತಿ ಇದ್ದು ಮತ್ತೆ ಆ ಅವನ ಕೆಲವು ಅನುಭವಗಳೆಲ್ಲ ಬರ್ತದೆ. ಓಕೆ, ನಾವು ಮನಸ್ಸು ಶೂನ್ಯ ಆಗ್ತದೆ, ಮನಸ್ಸು ಚಂಚಲ ಹೋಗುತ್ತೆ, ಆಲೋಚನೆಗಳು ಬರಲ್ಲ. ಈ ರೀತಿ ನಾವು ಮಾಡ್ತಾ 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 ಹೋದಾಗ ಅವನ್ನ ಋಷಿ ಅಂತಾರೆ. ಧ್ಯಾನಿಯಿಂದ ಯೋಗಿ, ಯೋಗಿಯಿಂದ ಋಷಿ. ಋಷಿ ಆದಾಗ ಅವನ ಮನಸ್ಸು ಶೂನ್ಯ ಆಗಿರುತ್ತೆ. ಅವನು ಕಾಸ್ಮಿಕ್ ಎನರ್ಜಿ ಚೆನ್ನಾಗಿ ಬರ್ತಾ ಇರುತ್ತೆ. ಆಲೋಚನೆಗಳೇ ಇಲ್ಲ ಅಂದಾಗ ಆ ವಿಶ್ವಶಕ್ತಿ ಚೆನ್ನಾಗಿ ಬರ್ತಾ ಇರುತ್ತೆ. ಆ ವಿಶ್ವಶಕ್ತಿನ ಪಡಿತಾ 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 ಏನಾಗ್ತದೆ, ನೆಕ್ಸ್ಟ್ ಮಹರ್ಷಿ ಮಹರ್ಷಿ ಸ್ಥಿತಿಗೆ ಹೋಗ್ತಾನೆ. ಅವಾಗ ಅವನಿಗೆ ಆ ತನ್ನ ಗತ ಜನ್ಮಗಳು ಗೊತ್ತಾಗ್ತದೆ, ವಿಷನ್ಸ್ ಗೊತ್ತಾಗುತ್ತೆ. ಏನೋ ಪ್ರಾಣಿಗಳು ಮತ್ತೆ ಆ, ಯಾರೋ ನಮ್ಮ ಸಂಬಂಧಿಕರು ಕಂಡಂಗೆ, ಕಲರ್ಸ್ ಕಂಡಂಗೆ, ಈ ರೀತಿ ಆ ಥರ್ಡ್ ವಿಷನ್, ಈ ರೀತಿ ಕೆಲವರಿಗೆ ಅನುಭವ ಆಗ್ತಾ 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 ಏನ್ ಮಾಡ್ತಂದ್ರೆ ಅವನು ಮಹರ್ಷಿ ಸ್ಥಿತಿಗೆ ತಲುಪ್ತಾನೆ. ಅವನದವನು ನೋಡ್ಕೊಂತಾನೆ. ಆ ರೀತಿ ನೋಡ್ಕೊಂಡು ಆದ್ಮೇಲೆ ಅದನ್ನ ಎಲ್ರಿಗೂ ತಿಳಿಸ್ತಾನೆ. ಎಲ್ಲರಿಗೂ ತಿಳಿಸ್ತಾ ಅವಾಗ ಬ್ರಹ್ಮರ್ಷಿ ಆಗ್ತಾನೆ. ಕೊನೆಗೆ ಬ್ರಹ್ಮರ್ಷಿ. ಬ್ರಹ್ಮರ್ಷಿ ಇಸ್ ಈಕ್ವಲ್ ಟು ಸ್ಪಿರಿಚುವಲ್ ಸೈಂಟಿಸ್ಟ್, ಅದು ವಿಜ್ಞಾನಿ. ನೋಡಿ, ನಾವು ಎಲ್ಲೋ ಬಾಡಿ ವೆಕೇಟ್ ಮಾಡಿ ಮತ್ತೆ ಹೈಯರ್ ವರ್ಲ್ಡ್ಗೆ ಹೋಗಿ ನಾವು ಬ್ರಹ್ಮರ್ಷಿ ಆಗೋದಲ್ಲ. ಇಲ್ಲೇ ನಾವು ಬಾಡಿ ವಿಕೆಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲೇ ತಿಳ್ಕೊಂಡು ಇಲ್ಲೇ ಈ ಭೂಮಿನಲ್ಲೇ ನಾವು ಬ್ರಹ್ಮರ್ಷಿ ಆಗ್ಬೇಕು. ಎಲ್ರೂ ಕೂಡ ಈ ಒಂದು ಧ್ಯಾನ ಮಾರ್ಗದಿಂದ ಮಾತ್ರ ಸಾಧ್ಯ. ಇಲ್ಲಿ ಯಾವ್ದೇನು ಆ ನನ್ ಸೀನಿಯರ್ ಜೂನಿಯರ್ ನನಗೆ ಕಷ್ಟ ಇದು ಮಾಡಕ್ಕಾಗಲ್ಲ ಅನ್ನೋದೇನಿಲ್ಲ. ಎಲ್ರಿಗೂ ಸಾಧ್ಯ ಇದೆ. ಯಾರೆಲ್ಲ ಧ್ಯಾನ ಮಾರ್ಗದಲ್ಲಿ ಇರ್ತವ್ರು ಆ ಒಂದು ಸ್ಥಿತಿಗೆ ನಮ್ಗೇನಾದ್ರೆ ನಾವು ಹೇಳ್ಕೊಳ್ಳಲ್ಲ ಅಷ್ಟೇ. ನಮ್ಮ ಸ್ಥಿತಿ ಎಲ್ಲೈತೆ ಅಂತ ನಮಗ್ ಗೊತ್ತಾಗಲ್ಲ, ಆದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಒಬ್ಬ ಬ್ರಹ್ಮರ್ಷಿಗೆ ಗೊತ್ತಾಗತ್ತೆ. ನಿಮ್ಮ ಬ್ರಹ್ಮರ್ಷಿ ಆಗಿದ್ರೆ, ನೀವು ಮಹರ್ಷಿ ಆಗಿದ್ರೆ ಇನ್ನೊಬ್ಬ ಮಹರ್ಷಿಗೆ ಗೊತ್ತಾಗುತ್ತೆ. ಈ ರೀತಿ ಆಗ್ತಾ 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 ಅವಾಗ ಏನಾಗುತ್ತಂದ್ರೆ ಒಂದೊಂದು ಸ್ಥಿತಿ ಬೆಳೀತಾ ಹೋಗ್ತಾನೆ. ಇಲ್ಲೇ ಆತ್ಮ ಅಂತಕ್ಕಂಥದ್ದು ನೋಡಿ. ಈಗ ಆಧ್ಯಾತ್ಮಿಕ ಸ್ಥಿತಿಗಳು, ಈಗ ಯಾರಾದ್ರೂ ಆಧ್ಯಾತ್ಮಿಕದಲ್ಲಿದ್ದಾರೆ, ಅವ್ರು ಯಾವ ಸ್ಥಿತಿಲಿದ್ದಾರೆ? ಈಗ ನೋಡಿ, ನಿಮ್ಮ ಹತ್ರ ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ, ರಿಲೇಷನ್ ಇರ್ತಾರೆ. ಅವರೆಲ್ಲರೂ ಕೂಡ ಯಾವ ಸ್ಥಿತಿಲಿ ಇದಾರ ಅಂತ ನೀವು ಇವಾಗ ಗೊತ್ತಾಗತ್ತೆ ನಿಮ್ಗೆ. ಅವಾಗ ನೋಡಿ, ನೀವೇನ್ ಅಂದ್ಕೊಂತೀರಿ? ನೀವು ಚೆನ್ನಾಗಿ ಧ್ಯಾನ ಕಲ್ತ್ಕೊಂಡಿರ್ತೀರಿ, ನಿಮ್ಗೆ ಇನ್ನೊಬ್ಬರ ಹತ್ರ ಮಾತಾಡಬಾರ್ದು ಅನ್ಸುತ್ತೆ, ಇನ್ನೊಬ್ಬರನ್ನ ಬೈಬಾರ್ದು ಅನ್ಸುತ್ತೆ, ಆ ರೀತಿ ಆಗಿರುತ್ತೆ. ಅವನ್ ಪಕ್ಕದಲ್ಲಿ ಬಂದು ಅವನು ಬೈಯೋದು, ಜಗಳ ಆಡೋದು ಅದೆಲ್ಲ ಮಾಡಿದಾಗ ನಿಮ್ಗೆ ಇವ್ನು ಯಾಕಪ್ಪ ಹಿಂಗ ಮಾಡ್ತಾನೆ, ಇವನು ಇವ್ನಿಗೆ ಬುದ್ಧಿ ಇಲ್ವಾ ಅಂತ ಅಂದ್ಕೊಂತೀರಿ. ಆದ್ರೆ ನೀವು ಒಂದು ಸ್ಥಿತಿಯಲ್ಲಿ ಒಂದು ಟೈಮಲ್ಲಿ ನೀವು ಅದೇ ಸ್ಥಿತಿಲಿ ಇದ್ರಲ್ಲ, ಅದು ಮರ್ತ್ಬಿಟ್ಟು ಈಗ ನಾನೇನೋ ಚೇಂಜ್ ಆಗಿದ್ದೇನೆ ಅಂತೇಳಿ ಅಂದ್ಕೊಂತೀರಿ. ಅದಕ್ಕೆ ಅದನ್ನ ಆಧ್ಯಾತ್ಮಿಕ ಸ್ಥಿತಿಗಳು ಅಂತಾರೆ. ಏನ್ ಆಧ್ಯಾತ್ಮಿಕ ಸ್ಥಿತಿಗಳು? ಫಸ್ಟ್ ಕೆಲವು ನೋಡ್ರಿ, ಇಷ್ಟು ಇದ್ರಲ್ಲಿ ತಿಳ್ಕೊಳ್ಳಿ ಯಾರ್ಯಾರು ಯಾವ ಸ್ಥಿತಿಲಿ ಇದಾರೆ ಅಂತ. ನಮ್ಮ ರಿಲೇಷನ್ಸ್, ಫ್ರೆಂಡ್ಸ್ ಯಾರ್ಯಾಗಿರ್ಬೋದು. ಅದರಲ್ಲಿ ಒಂದನೇದಾಗಿ ನಾಸ್ತಿಕ ಅಂತಾರೆ ಅವನು. ನಾಸ್ತಿಕ ಅಂತಂದ್ರೆ ಅವನಿಗೆ ಏನು ಬೇಕಾಗಿಲ್ಲ, ದೇವರು ದಿಂಡ್ರು ಏನು ಬೇಕಾಗಿಲ್ಲ, ಎಲ್ಲಿಗೆ ಹೋಗೋದು ಬೇಕಾಗಿಲ್ಲ, ಚೆನ್ನಾಗಿ ಊಟ ಮಾಡಿದ್ರ ಮಲ್ಕೊಂಡ್ರ ಅಷ್ಟೇ, ತಿನ್ನೋದು ಉಣ್ಣೋದು ಮಲ್ಗೋದು, ಅದು ಬಿಟ್ಟು ಬೇರೆ ಬೇಕಾಗಿಲ್ಲ ಅವನಿಗೆ. ಆ ಥರ ಜನಗಳು ಇರ್ತಾರೆ, ನೀವು ಆಲ್ರೆಡಿ ನೋಡ್ತಾ ಇದಾರೆ. ಈಗ ಬರೀ ಅದೇ ಕೆಲಸ ಮಾಡ್ತಿರ್ತಾರೆ. ಅಲ್ಲೇ ಯಾಕೆ ಹೋಗ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಏನ್ ತಿಂತಿದ್ದೀನಿ ಅಂತ ಕೂಡ ಗೊತ್ತಿಲ್ಲ ಅವನಿಗೆ. ಅವ್ರನ್ನ ಈ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಅವ್ರನ್ನ ನಾಸ್ತಿಕ ಅಂತ ಅಂತಾರೆ. ಆಮೇಲೆ ಕೆಲವು ಆ ನಾಸ್ತಿಕ ಇದ್ದವನು ಕೆಲವು ಹಂಗೆ ಅನುಭವ ಪಡಿತಾ ಪಡಿತಾ ಜ್ಞಾನ ಪಡಿತಾ ಪಡಿತಾ ಆಸ್ತಿಕ ಆಗ್ತಾನೆ. ಆಸ್ತಿಕ ಅಂತಂದ್ರೆ ಓಕೆ,
ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ನಾನು ಹೋಗ್ಲಾ, ನಾನು ಹೋದ್ರೆ ಒಳ್ಳೇದಾಗ್ಬೋದಾ, ನೋಡೋಣ ಅಂತ ಅವನೇನ್ ಮಾಡ್ತಾನೆ, ಸ್ವಲ್ಪ ದೇವ್ರನ್ನ ಮೊರೆ ಹೋಗ್ತಾನೆ, ದೇವಸ್ಥಾನಗಳಿಗೆ ಹೋಗ್ತಾನೆ. ಓ, ದೇವ್ರಂದ್ರಲ್ಲಿ ಇದಾನೆ, ಸ್ವಲ್ಪ ಅಟ್ಲೀಸ್ಟ್ ಭಯ ಬಿದ್ದು, ಓಕೆ ಅಲ್ಲಿಗೆ ಹೋದ್ರೆ ನಾನು ತಪ್ಪು ಕೆಲಸ ಮಾಡಬಾರ್ದು, ನಾನು ಒಳ್ಳೆ ಕೆಲಸನೇ ಮಾಡಬೇಕು. ಈ ರೀತಿ ಅವನ ಮನಸ್ಸಲ್ಲಿ ಚೇಂಜಸ್ ಬರುತ್ತೆ. ಆ ಚೇಂಜಸ್ ಬಂದು ಏನ್ ಮಾಡ್ತಾನೆ, ಆವಾಗ ಆ ಆಸ್ತಿಕ ಅಂದ್ರೆ ಅವನಿಗೆ ಸ್ವಲ್ಪ ಮನಸ್ಸು ಬದಲಾವಣೆ ಆಗುತ್ತೆ, ಅವನಲ್ಲಿ ಬದಲಾವಣೆ ಆಗಿ, ಓಕೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡಬೇಕು, ಈ ರೀತಿ ಅವನಿಗೆ ಶುರುವಾಗ್ತತೆ ಆ ಒಂದು ಆಸ್ತಿಕ ಸ್ಥಿತಿನಲ್ಲಿ. ಆ ಆಸ್ತಿಕ ಸ್ಥಿತಿ ಆದ್ಮೇಲೆ ಮತ್ತೆ 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 ಅವನು ಅನುಭವ ಪಡಿತಾ ಪಡಿತಾ ಅವನು ಅಲ್ಲಿ ಮತ್ತೆ ಬದಲಾವಣೆ ಆಗ್ತಾ ಆಗ್ತಾ ಏನ್ ಮಾಡ್ತಾನೆ, ಪಂಡಿತ ಆಗ್ತಾನೆ. ಏನ್ ಪಂಡಿತ ಅಂತಂದ್ರೆ, ಕೆಲವು ಮಂತ್ರ ಪಠನೆ ಮಾಡ್ತಾನೆ, ಗಾಯತ್ರಿ ಮಂತ್ರ ಹೇಳ್ತಾನೆ, ಮೃತ್ಯುಂಜಯ ಮಹಾಮಂತ್ರ ಹೇಳ್ತಾನೆ, ಮತ್ತೆ ಆ ಸಹಸ್ರ ಇದೇನಂತಾರಲ್ಲ, ನಾರಾಯಣ ವಿಷ್ಣು ಸ್ತೋತ್ರ, ಸಹಸ್ರನಾಮ. ಏನ್ ಮೇಡಮ್? ವಿಷ್ಣು ಸಹಸ್ರನಾಮ. ಹಾ, ಹಾ, ವಿಷ್ಣು ಸಹಸ್ರನಾಮ, ಮತ್ತೆ ಶತನಾಮಾವಳಿ, ಇವೆಲ್ಲ ಕಲಿತಾ ಹೋಗ್ತಾನೆ. ಕಲಿತಾ ಹೋಗಿ 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 ಏನಾಗ್ತಾನೆ, ಅವಾಗ ಪಂಡಿತ ಅಂತಾರೆ. ಆ ಪಂಡಿತ ಅಂದ್ರೆ, ಈ ಮಣಿಗಳಿರ್ತಾವಲ್ಲ ಹಿಂಗೆ ದಾರ, ಆ ಮಣಿನ ಒಂದೊಂದೇ ಮಣಿ, ಅದು ಮಣಿಪುರ, ಇದಕ್ಕೆ ಇವೆಲ್ಲ ಕೂಡ ಈ ಚಕ್ರಗಳಿಗೆ ನಾವು ಕನೆಕ್ಟ್ ಮಾಡ್ಬೋದು. ನಾಸ್ತಿಕ ಆದ್ರೆ ಮೂಲಾಧಾರ, ಆಸ್ತಿಕ ಅಂದ್ರೆ ಸ್ವಾಧಿಷ್ಠಾನ, ಮಣಿಪೂರಕ ಆದ್ರೆ ಪಂಡಿತ, ಇದು ಮತ್ತೆ ಇದಕ್ಕೆ ಮಿಕ್ಸ್ ಮಾಡೋದು ಬೇಡ, ಮತ್ತೆ ಅದಕ್ಕೆ ಒಂದು ಸಪ್ರೇಟ್ ತಗೊಳ್ಳೋಣ. ಹಿಂಗೆ ಪಂಡಿತ. ಈ ಪಂಡಿತ ಏನ್ ಮಾಡ್ತಾನೆ, ಈ ಮಂತ್ರಗಳು ಪಠನೆ ಮಾಡ್ತಾನೆ. ಮಾಡ್ತಾ ಮಾಡ್ತಾ ಇವರು ಎಲ್ಲಿರ್ತಾರೆ ಅಂದ್ರೆ, ಈ ಪಂಡಿತರು ದೇವಸ್ಥಾನದಾಗ ಇರ್ತಾರೆ. ಪುರೋಹಿತರು ಇರ್ತಾರಲ್ಲ, ಆ ಪುರೋಹಿತರನ್ನ ಈ ಪಂಡಿತ ಲೆವೆಲ್ ಅಲ್ಲಿ ಇರ್ತಾರ ಅವ್ರು. ಅದು ಪುರೋ ಈ ಪುರೋಹಿತರು ಅಲ್ಲ, ನೀವ್ ಯಾರನ್ನ ಪುರೋಹಿತರಿದ್ರೆ ಏನ್ ಬೈಕೆ ಬಿಡ್ರಿ ನನ್ನ, ಇದು ಯಾರನ್ನ ಪೂಜೆ ಗೀಜೆ ಮಾಡೋರಿದ್ರೆ ಬೈಕೆ ಬಿಡ್ರಿ. ಆ ಪಂಡಿತ, ಆ ಪಂಡಿತ ಅಂತಕ್ಕಂಥದ್ದು ಒಂದು ಪೋಸ್ಟ್ ಅಷ್ಟೇ, ಅದ್ ದೇವ್ರಲ್ಲ. ಬಹಳ ಜನ ಪುರೋಹಿತರನ್ನೇ ದೇವ್ರ ಅಂದ್ಕೊಂಡು ಖಾಲಿ ಮುಗಿತಾರೆ. ಪುರೋಹಿತರು ದೇವ್ರಲ್ಲ, ಅವ್ರದ್ದು ಅದೊಂದು ಪೋಸ್ಟ್. ಈಗ ಟೀಚರ್, ಪೋಸ್ಟ್ ಮ್ಯಾನ್, ಏನು ಲೆಕ್ಚರರ್ ಅಂತ ಹೆಂಗ್ ಹೇಳ್ತಾರೋ ಅದೊಂದು ಪೋಸ್ಟ್ ಅಷ್ಟೇ ಅದು. ಅದಕ್ಕೆ ನಾವೇನು ದೇವ್ರಂತ ತಿಳ್ಕೊಳ್ಳೋದಲ್ಲ. ಅಂದ್ರೆ ಆ ಸ್ಥಿತಿಗೆ ಬರ್ತಾರೆ ಪಂಡಿತ, ಆ ಸ್ಥಿತಿಗೆ ಬರ್ತಾರೆ. ಆ ಪಂಡಿತ ಸ್ಥಿತಿಗೆ ಬಂದಾಗ ಆಮೇಲೆ ಕೆಲವು ಆ ಅಂದ್ರೆ ಇಲ್ಲಿ ಜನ್ಮಗಳಾಗಿರ್ಬೋದು, ಈ ಒಂದು ಇದರಲ್ಲೇನೆ ನಾವು ಕಲಿಬಹುದು. ಇದು ಒಂದೊಂದಕ್ಕೆ ಒಂದೊಂದು ಜನ್ಮ ತಗೋಬಹುದು, ಇಲ್ಲ ಒಂದೇ ಜನ್ಮದಲ್ಲಿ ಕೂಡ ಈ ಆಧ್ಯಾತ್ಮಿಕ ಸ್ಥಿತಿಗಳನ್ನ ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ಬೋದು. ಪಂಡಿತ ಆ ಮಂತ್ರಗಳೆಲ್ಲ ಓದಿ 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 ಎಲ್ಲ ಆಯ್ತು, ತಿಳ್ಕೊಂಡು ಆಮೇಲೆ ಈ ಭಗವದ್ಗೀತೆ ಓದಕ್ ಶುರು ಮಾಡ್ತಾನೆ. ಇಲ್ಲಿವರೆಗೂ ಬರೀ ಮಂತ್ರಗಳು ಹೇಳ್ತಾ ಇದ್ದ, ಈಗ ಬುಕ್ಸ್ ಓದಕ್ ಶುರು ಮಾಡ್ತಾನೆ, ಭಗವದ್ಗೀತೆ ಓದ್ತಾನೆ. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ನಾಮ, ಅವೆಲ್ಲ ಅದನ್ನ ಆ ವೇದಗಳನ್ನ ಓದ್ಲಿಕ್ಕೆ ಶುರು ಮಾಡ್ತಾನೆ. ಆ ವೇದಗಳನ್ನ ಓದ್ತಾ 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 ಉಪನಿಷತ್ತುಗಳನ್ನ ಓದ್ತಾನೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಈ 4 ವೇದಗಳನ್ನ ಓದಿ, ಇದೆಲ್ಲ ಓದ್ತಾ 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 ಏನ್ ಮಾಡ್ತಾನೆ, ಎಲ್ಲ ಜ್ಞಾನ ತಿಳ್ಕೊಂತಾನೆ. ಆವಾಗ ವೇದಾಂತಿ ಆಗ್ತಾನೆ. ಅಂದ್ರೆ ವೇದಗಳೆಲ್ಲ ಓದಿ, ನೀವು ನೋಡ್ರಿ, ನೀವು ಈ ಕೆಲವು ಕಡೆ ಎಲ್ಲ ಈ ಟಿವಿಯಾಗೆಲ್ಲ ಬರ್ತಿರ್ತಾವಲ್ಲ, ಟಿವಿಯಾಗೆಲ್ಲ ಬಂದು ಅವರು ಎಲ್ಲ ಹೇಳ್ತಿರ್ತಾರ ನೋಡ್ರಿ, ಅದನ್ನ ಉಪನಿಷತ್ತುಗಳು, ಭಗವದ್ಗೀತೆ ಇದೆಲ್ಲ ಓದಿ ಓದಿ ನಮ್ಗೆ ಅರ್ಥ ಹೇಳ್ತಿರ್ತಾರೆ. ಇವರೆಲ್ಲರನ್ನ ನಾವೇನ್ ತಿಳ್ಕೊಂತೀವಿ, ಅಯ್ಯೋ ಗ್ರೇಟ್ ಏನಪ್ಪ ಅವರು, ಎಷ್ಟೆಲ್ಲ ನಾಲೆಡ್ಜ್ ತಿಳ್ಕೊಂಡ್ರ ಅಂತಾರೆ. ಏನಿಲ್ಲ, ಪುಸ್ತಕದ ಓದಿ ನಮ್ಗೆ ಹೇಳ್ತಿರ್ತಾರೆ. ಅದನ್ನ ವೇದಾಂತಿ ಅಂತಾರ ಅವ್ರನ್ನ. ಸರಿ, ಅದು ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಯೋಗಿ ಆಗ್ತಾನೆ. ಯೋಗಿ ಯಾವಾಗ ಇವೆಲ್ಲ ಮಾಡ್ದ ಹೋಗ್ಲಿ, ಯಾವಾಗ ಧ್ಯಾನ ಅಂತ ಬರುತ್ತೋ, ಧ್ಯಾನ ಅಂತ ಕಲಿತಾನೋ, ಅವನ್ದು ಕಣ್ಮುಚ್ಕೊಂಡು ಕೂತ್ಕೊಂತಾನೋ, ಅವನ್ದು ಅಂತರಾಳಕ್ಕೆ ಹೋಗ್ತಾನೋ, ಆ ಧ್ಯಾನ ಅಂತ ಯಾವಾಗ ಕಲಿತಾನೋ, ಯಾರೇ ಕಲ್ತರು ಕೂಡ ಅದು ಯೋಗಿ. ನಾವು ಪಿರಮಿಡ್ ಮಾಸ್ಟರ್ಸು, ಈಗ PSSM ಅಲ್ಲಿ ಇರ್ತಕ್ಕಂಥವ್ರು, ನಮ್ಗೆ ಅವೆಲ್ಲ ಹಳೆವು ಲೆಕ್ಕಿಲ್ಲ. ಡೈರೆಕ್ಟ್ ಯೋಗಿಯಿಂದನೇ ಬರೋದು ನಾವು. ಈ ತಿರುಪತಿ ಸ್ಪೆಷಲ್ ದರ್ಶನ ನಮ್ದು, ಅವೆಲ್ಲ ಹುಡ್ಕೊಂಡು ಹೋಗಂಗಿಲ್ಲ ನಾವು. ಡೈರೆಕ್ಟ್ ಆಗಿ ಯೋಗಿ. ಇವತ್ತೇ ಧ್ಯಾನಕ್ಕಲ್ಲಿ ಯೋಗಿ, ಇವೆಲ್ಲ ಹಳೆವೆಲ್ಲ ಇಲ್ಲ. ಯೋಗಿ ಅಂದ್ರೆ ಎಲ್ಲಿರುತ್ತೆ ಅಂದ್ರೆ, ಇಲ್ಲಿ ವಿಶುದ್ಧ ಚಕ್ರದಲ್ಲಿರುತ್ತೆ. ಈ ವಿಶುದ್ಧ ಚಕ್ರ ಇರುತ್ತಲ್ಲ, ಈ ವಿಶುದ್ಧ ಚಕ್ರದಲ್ಲಿ ಯೋಗಿ ಇಲ್ಲಿ ಶುರುವಾಗುತ್ತೆ. ಇಲ್ಲಿಂದ ಧ್ಯಾನ ಮಾಡ್ತಾ ಮಾಡ್ತಾ ಶ್ವಾಸದ ಮೇಲೆ ಗಮನ ಇಡ್ತಾ ಇಡ್ತಾ ಇಲ್ಲಿ ಆ ಯೋಗಿ ಆಗ್ತಾನೆ. ಯೋಗಿ ಪ್ರಾಕ್ಟೀಸ್ ಮಾಡ್ತಾ 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 ಮಾಡ್ತಾ
ಅವ್ನಿಗೇನಾಗುತ್ತೆ ಇಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಕಾಸ್ಮಿಕ್ ಎನರ್ಜಿ ತಗೊಂಡೆಲ್ಲ ಮಾಡಿ ಇಲ್ಲಿ ನೋಡಿ ಈ ಥರ್ಡ್ ಐ ಇದನ್ನ ಜ್ಞಾನಿ ಆಗ್ತಾನೆ. ಅಂದ್ರೆ ಜ್ಞಾನ ಬರ್ತದೆ. ಧ್ಯಾನ ಮಾಡ್ತಾ ಮಾಡ್ತಾ ಏನೋ ಅನುಭವಗಳು ಬರ್ತದೆ. ಅವನಿಗೆ ಬಾಡಿ 7 7 ರೀತಿಯ ಬಾಡಿ ಅನುಭವಗಳು ಬರ್ತಿರುತ್ತೆ. ಹೀಟ್ ಆಗೋದು, ಭಾರ ಆಗೋದು, ಲೈಟ್ ಆಗೋದು, ಕೂಲ್ ಆಗೋದು, ಮತ್ತೆ ಏನೋ ಭಾರ ಆದಂಗ ಮತ್ತೆ ಬಾಡಿ ಶೇಕ್ ಆಗ್ತಾ ಇರೋದು. ಅಂದ್ರೆ ಈ ರೀತಿ 7 ಅನುಭವಗಳು ಆಗ್ತಾ ಇರ್ತದೆ. ಆ ಅನುಭವಗಳು ಆಗ್ತಾ 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 ಏನಾಗ್ತಾನೆ, ಅವ್ನು ಜ್ಞಾನಿ ಆಗ್ತಾನೆ. ಅಂದ್ರೆ ಅವನಿಗೆ ಜ್ಞಾನಿ ಅಂದ್ರೆ ಅವ್ರ ಥರ್ಡ್ ವಿಷನ್ ಗೊತ್ತಾಗುತ್ತೆ, ನಾನು ಯಾರಂತ ಗೊತ್ತಾಗುತ್ತೆ, ಮತ್ತೆ ಬೇರೆ ಅನುಭವಗಳೆಲ್ಲ ಗೊತ್ತಾಗುತ್ತೆ. ಅದನ್ನ ಈ ಥರ್ಡ್ ಐ, ಮೂರನೇ ಕಣ್ಣು ಅಂತಾರಲ್ಲ, ಅದು ಅಲ್ಲಿ ಆ ಜ್ಞಾನಿ ಆಗ್ತಾನೆ. ಈ ಜ್ಞಾನಿನ ಆಗಿ ಇವನ್ನೆಲ್ಲ ತಿಳ್ಕೊಂಡಿರೋದನ್ನ ಎಲ್ಲರಿಗೂ ತಿಳ್ಸಕ್ ಶುರು ಮಾಡ್ತಾನೆ. ನನ್ಗೆ ಏನ್ ಗೊತ್ತೋ ABCD ಗೊತ್ತಿದ್ರೆ ABCDನೇ ಹೇಳ್ಕೊಡ್ತಾನೆ. ಅವ್ನಿಗೆ ಏನ್ ಗೊತ್ತೋ ಅಷ್ಟನ್ನೇ ಎಲ್ಲರಿಗೂ ಹೇಳ್ತಾ ಹೇಳ್ತಾ ವಿಜ್ಞಾನಿ ಆಗ್ತಾನೆ. ನೋಡಿ, ಇವತ್ತು ನಾವು ವಿಜ್ಞಾನಿ ಬಗ್ಗೆನೇ ಮಾಡ್ತಾ ಇದೀವಿ ಇಲ್ಲಿ. ಎಲ್ಲಿಂದ ಎಲ್ಲಿಗೆ ಬಂದೀವಿ ನಾವು? ಆ ವಿಜ್ಞಾನ ಸ್ಥಿತಿಯಲ್ಲಿ ನಾವು ಇದೀವಿ. ಯಾಕೆಂದ್ರೆ ಜ್ಞಾನಿಯಿಂದ ನೋಡಿ, ಅಲ್ಲಿಂದ ನಾಸ್ತಿಕ, ಆಸ್ತಿಕ, ಪಂಡಿತ, ವೇದಾಂತಿ, ಯೋಗಿ, ಜ್ಞಾನಿ, ವಿಜ್ಞಾನಿ. ಆ ವಿಜ್ಞಾನಿ ಸ್ಥಿತಿಯಲ್ಲಿ ನಾವೆಲ್ಲ ಇದೀವಿ. ಯಾಕಂದ್ರೆ ನಾವು ತಿಳಿದದ್ದೆಲ್ಲರಿಗೂ ಹೇಳ್ಕೊಡ್ತಾ ಇದೀವಿ. ಅದಕ್ಕೆ ಇಲ್ಲಿ ಈ ಒಂದು ಸ್ಪಿರಿಚುವಲ್ ಸೈನ್ಸ್ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಶಾಸ್ತ್ರ. ಆಧ್ಯಾತ್ಮಿಕ ಶಾಸ್ತ್ರಜ್ಞ ಆಗ್ಬೇಕಂದ್ರೆ ನಮ್ಮಲ್ಲಿ ಎವಲ್ಯೂಷನ್, ಪರಿಣಾಮ ಕ್ರಮ ನಡೀತಾ ಇರುತ್ತೆ ನಮ್ಗೆ. ನೀವು ಮಾಡ್ದೆ ಹೋಗ್ರೆ ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ. ಅದನ್ನ ಏನ್ ಮಾಡ್ತದೆ ಅಂದ್ರೆ, ನಾವು ಫಸ್ಟು ಆ ಲಾ ಆಫ್ ಕಾನ್ಶಿಯಸ್ನೆಸ್ ಅಂತಾರೆ. ಅಂದ್ರೆ ನಾವು ಏನ್ ಮಾಡ್ತೀವಿ, ಈ ಆತ್ಮ ಸಿದ್ಧಾಂತ ಅಂತಾರೆ. ಅಂದ್ರೆ ನಮ್ಮ ಆತ್ಮ ಬೆಳೀತಾ ಬೆಳೀತಾ ಹೋಗ್ತದೆ. ಒಂದು ಎಷ್ಟೋ ಈ ಜನ್ಮದಲ್ಲಿ ಫ್ರೆಶ್ ಒಂದು ಜನ್ಮ ತಗೊಂಡಾಗ ಅದು ಅಲ್ಪ ಜ್ಞಾನ ಪಡಿತಾ ಪಡಿತಾ ಆ ಆತ್ಮ ಸಿದ್ಧಾಂತ ಏನು, ಆತ್ಮ ಸಿದ್ಧಾಂತ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಇದೆಲ್ಲ ಕೂಡ ತನ್ನಷ್ಟು ನಾವು ತಿಳ್ಕೊಂಡಿಲ್ಲ ಅಂದ್ರೂ ಅದಷ್ಟು ಕದೆ ಒಂದು ಎವಲ್ಯೂಷನ್ ಪರಿಣಾಮ ನಡೀತಾ ಇರುತ್ತೆ. ಇದು ಕೆಲವು ಜನ್ಮಗಳಲ್ಲಿ ನಡೆದು ಏನಾಗುತ್ತೆ, ಮತ್ತೆ ಜನ್ಮ ಮತ್ತೆ ಪುನರ್ಜನ್ಮ ಅಂತ ಬರುತ್ತೆ. ಅಂದ್ರೆ ಜನ್ಮ ಇವಾಗಿದೆ, ಈ ಜನ್ಮ ತಗೊಂಡು 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 ಮತ್ತೆ ಪುನರ್ಜನ್ಮ, ಮತ್ತೆ ಇನ್ನೊಂದು ಜನ್ಮನು ತಗೊಳುತ್ತೆ. ಯಾಕಂದ್ರೆ ಇವಾಗ ಏನ್ ಕಲ್ತಿರುತ್ತೋ ಅದಕ್ಕೆ ನಾವು ಹೆಂಗೋ ಬಂದಿದೀವಿ, ಬಂದು ಏನಿದೆ ಎಲ್ಲ ಕಲ್ತು ಬಿಡೋಣ, ಎಲ್ಲ ಕಲ್ತು ಇಲ್ಲೇ ಎಲ್ಲರಿಗೂ ಹೇಳ್ಬಿಟ್ಟು ಹೋಗ್ಬಿಡೋಣ, ಮತ್ತೆ ಮತ್ತೆ ಬರೋ ಬಿಸ್ನೆಸ್ ಇಟ್ಕೋಬಾರ್ದು ನಾವು. ಅದಕ್ಕೆ ಆ ಜನ್ಮ ತಗೊಂತಾನೆ. ಜನ್ಮ ಮತ್ತೆ ತಗೊಂಡು ತಗೊಂಡು ಮತ್ತೆ ಅದನ್ನ ಕಂಪ್ಲೀಟ್ ಮಾಡಿಲ್ಲದ ಪುನರ್ಜನ್ಮ ತಗೊಂತ ಮತ್ತೆ ಇನ್ನೊಂದು ಜನ್ಮ ಬರ್ಬೇಕು. ಈಗ ನಾನು ಧ್ಯಾನ ಚೆನ್ನಾಗಿ ಮಾಡಿದ್ದೇನೆ ಸರ್ ಅಂತ ಎಲ್ಲ ಧ್ಯಾನ ಮಾಡ್ಬಿಟ್ಟು ಯಾರಿಗೆ ಧ್ಯಾನ ಹೇಳ್ಕೊಟ್ಟಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಜನ್ಮ ಧ್ಯಾನ ಹೇಳ್ಕೊಡಕ್ ಬರ್ಬೇಕು ನೀವು, ಅಲ್ವಾ? ಪುನರ್ಜನ್ಮ ಸಿದ್ಧಾಂತ ತಗೊಂಡು ಅದನ್ನ ಮಾಡದೆ ಹೋದ್ರೆ, ಅದನ್ನ ಮಾಡ್ತಾ ಮಾಡ್ತಾ ಇದ್ದಾಗ್ಲೂ ಮತ್ತೆ ಆ ಲಾ ಆಫ್ ಕರ್ಮ ಅಂತಾರೆ. ಒಂದ್ ನಿಮಿಷಮ ನೋಡು, ಒಂದ್ ನಿಮಿಷ. ಓಕೆ, ಅರ್ಥ ಆಗ್ತಾ ಇದೆಯಾ, ಬೋರ್ ಅನಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆ. ಅರ್ಥ ಓಕೆ, ಆಗ್ತಿದೆ ಸರ್. ಹಾ, ಗುಡ್ ಗುಡ್. ಓಕೆ, ಆ ಇಲ್ಲಿ ಅಂಕೆ ಈ ಏನಾಗುತ್ತೆ, ಆ ಫಸ್ಟ್ ಆತ್ಮ ಅಂತ ಒಂದು ಈ ನೋಡಿ. ಇನ್ನೊಂದು ನಿಮ್ಗೆ ಈ ಆತ್ಮ ಅಂತಕ್ಕಂಥದ್ದು ಬರೀ ಮಾನವನಿಗೊಂದೇ ಅಲ್ಲ. ನಿಮ್ಗೆ ಗೊತ್ತಿರುತ್ತೆ ಆತ್ಮ ಎಲ್ಲಿಂದ ಶುರುವಾಗುತ್ತಂತ. ನಾವೆಲ್ಲ ಖನಿಜ ಸಾಮ್ರಾಜ್ಯ, ಸಸ್ಯ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮತ್ತೆ ಮಾನವ ಸಾಮ್ರಾಜ್ಯ ಇವು ಬಂದಿರೋದು. ಅಂದ್ರೆ ಆತ್ಮ ಅಂತಕ್ಕಂಥದ್ದು ಅಲ್ಲಿಂದ ಪರಿಣಾಮ ಕ್ರಮದಲ್ಲಿ ಬಂದಿರುತ್ತೆ. ಮಾನವ ಬಂದ್ಮೇಲೆ ಇಲ್ಲಿ ಜಾಸ್ತಿ ಫಾಸ್ಟ್ ಎವಲ್ಯೂಷನ್ ಇರುತ್ತೆ ಪರಿಣಾಮ. ಹಂಗೆ ಆಮೇಲೆ ಜನ್ಮ ಮತ್ತೆ ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ಮತ್ತೆ ನಾವು ನಾಲೆಡ್ಜ್ ಪಡಿತಾ ಇರ್ತೀವಿ. ಆಮೇಲೆ ಇದ್ರ ಜೊತೆಗೆ ಈ ಕರ್ಮ ಸಿದ್ಧಾಂತ ಕೂಡ ನಾವು ನೋಡ್ತಾ ಇರ್ಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನೀವು ಏನ್ ಬೀಜ ಬಿತ್ತಿರೋ ಆ ಬೆಳೆನೇ ಬೆಳಿತೀರಲ್ಲ. ಯು ಹ್ಯಾವ್ ಟು ಪೇ ಫಾರ್ ದಟ್. ನೀವು ಅದಕ್ಕೆ ಕೊಡ್ಬೇಕು. ಏನ್ ಮಾಡಿರ್ತೀವಿ ಅದು. ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ, ಕಾನ್ಶಿಯಸ್ ಅಲ್ಲಿ ಕೇಳ್ಕೋಬೇಕು. ನಿಮಗೆ ಗೊತ್ತಿದೆ, ಅದು ಕರ್ಮ ಸಿದ್ಧಾಂತ ದೊಡ್ಡ ಸೈನ್ಸ್ ಅದು. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮಿ ಕರ್ಮ ಅಂತಿರುತ್ತೆ. ಈ ನೀವು ಧ್ಯಾನ ಮಾಡ್ತಾ 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 ಹೋದಾಗ ಸಂಚಿತ ಖಾಲಿ, ಪ್ರಾರಬ್ಧ ಖಾಲಿ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ,
ಈ ಆಗಮ ಕರ್ಮನ ಬಗ್ಗೆ ನಾವು ಫೋಕಸ್ ಇಡಬೇಕು. ಈ ಹೊಸ ಸೇರಿಕೆ ಬರ್ತದೆ ಅದ್ರಲ್ಲಿ ಹೋಗಿ ಹಳೆವನ್ನೆಲ್ಲ ಖಾಲಿ ಮಾಡಿರ್ತೀವಿ. ನಾವು ದಿನೇ ಹೊಸವು ಸೇರ್ಕೊಂತಿರ್ತೇವೆ. ಆ ಹೊಸವು ಸೇರ್ಕೊಂಡ್ರೆ ಮತ್ತೆ ಬರ್ಬೇಕಾಗ್ತದೆ ನನ್ನ ಲೈಫ್. ಇಲ್ಲಿ ಮೇನ್ ಫೋಕಸ್ ಮಾಡಿರೋದು ಆಗಮಿ ಕರ್ಮನ, ಬರ್ತಕ್ಕಂಥ ಕರ್ಮನ. ಸೊ ಈ ಕರ್ಮ ಸಿದ್ಧಾಂತ ನಾವು ಅರ್ಥ ಮಾಡ್ಕೊಂಡಾಗ ಅದರಲ್ಲಿ ನಾವು ಮತ್ತೆ ರಿಪಿಟೇಷನ್ ಬರೋದು ಇರಲ್ಲ. ಇದನ್ನ ಏನಂತಾರೆ ಯಾವತ್ತೂ ಕೂಡ ಈ ಪುರೋಗಮನ ಅಂತಾರೆ. ಅಂದ್ರೆ ನಮ್ದು ಮೇಲೆ ಹೋಗ್ತಾ ಇರೋದೇ ಹೊರತು ಮತ್ತೆ ಕೆಳಗಡೆ ಬರೋದಲ್ಲ ನಾವು. ನಮ್ಗೆ ಇವತ್ತು ಆ ಅದ್ರ ಅವಾಗಲೇ ಹೇಳ್ದಂಗೆ ಡಿಗ್ರಿ ಓದಿನಿ, ಮಾಸ್ಟರ್ ಡಿಗ್ರಿ ಹೋಗ್ತೀನಿ, ಹಿಂಗೆ ಮೇಲೆ ಹೋಗ್ತಾ ಇರ್ತೀವಿ, ಮತ್ತೆ ಅವ್ನು ಕೆಳಗಡೆ ಬರಲ್ಲ. ಈಗ ಮಾನವನಾಗಿ ಹುಟ್ಟಿದ್ಮೇಲೆ ಮಾನವ ಮೇಲೇನೆ ಹೋಗ್ತಾನೆ ಹೊರತು ಮತ್ತೆ ಪ್ರಾಣಿ ಪಕ್ಷಿಗಳಾಗಿ ಮತ್ತೆ ಕೆಳಗಡೆ ಬರಲ್ಲ. ಇದನ್ನ ಏನಂತಾರೆ ಪುರೋಗಮನ. ಅಧೋಗಮನ ಅಲ್ಲ, ಪುರೋಗಮನ. ಈ ಪುರೋಗಮನ ಆಗಿ ಮತ್ತೆ ಎಲ್ಲ ತಿಳ್ಕೊಂತಾನೆ. ಧ್ಯಾನ ಮಾಡ್ತಾ ಮಾಡ್ತಾ ತಿಳ್ಕೊಂಡು ಅವನಿಗೆ ಓಕೆ, ಇದೊಂದೇ ಅಲ್ಲ ಲೋಕ, ಭೂಮಿ ಒಂದೇ ಅಲ್ಲ, ಮೇಲೆ ಎಷ್ಟೋ ಇದಾವೆ. ಈಗ ಎಷ್ಟೋ ಗ್ರಹಗಳಿದಾವೆ, ನಕ್ಷತ್ರಗಳಿದಾವೆ, ಎಷ್ಟೋ ಗ್ಯಾಲಕ್ಸಿಸ್ ಇದೆ. ಒಂದು ಗ್ಯಾಲಕ್ಸಿ ಅಲ್ಲ, ಎಷ್ಟೋ ಯೂನಿವರ್ಸ್ ಇದೆ. ಸೊ ಇದನ್ನ ಆ ಧ್ಯಾನದ ಮೂಲಕ ಪಡಿತಾ ಹೋಗ್ತಾನೆ. ನೋಡಿ, ನಮ್ಗೆ ಧ್ಯಾನದಲ್ಲಿ ನಾವ್ ಯಾವ್ದೋ ಬೇರೆ ಲೋಕಕ್ಕೆ ಹೋದ್ರೆ, ಹೈಯರ್ ವರ್ಲ್ಡ್ ಹೋದಂಗೆ, ಮತ್ತೆ ಈ ನಕ್ಷತ್ರ ಲೋಕವಾಸಿಗಳು ನಮ್ಮ ಹತ್ರ ಮಾತಾಡ್ದಂಗೆ. ಅಂದ್ರೆ ಅದು ನಾವು ಬರೇ ಭೂಮಿ ಒಂದಲ್ಲ, ಅನೇಕ ಲೋಕಗಳಿದಾವೆ, ಅನೇಕ ನಕ್ಷತ್ರಗಳು, ಗ್ಯಾಲಕ್ಸಿಸ್ಸು, ಪ್ಲಾನೆಟ್ಸು. ಅದು ಆ ಅನುಭವ ಪೂರ್ವಕವಾಗಿ ಅವನು ತಿಳ್ಕೊಳ್ತಾ ಹೋಗ್ತಾನೆ. ಅವಾಗ ಇದು ನೋಡಿ, ನಾವು ಬರೀ ಧ್ಯಾನ ಅಂತಂದ್ರೆ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಅಂತಲ್ಲ, ಇಷ್ಟೆಲ್ಲ ನಾಲೆಡ್ಜ್ ಇದೆ ಇದರಲ್ಲಿ. ಇದೆಲ್ಲ ನಾವು ಪಡಿತಾ ಇದ್ದೀವಿ ಅನುಭವಪೂರ್ವಕವಾಗಿ. ನೀವು ಕೇಳ್ದೆ ಹೋಗ್ಲಿ, ಇವತ್ತು ನಿಮ್ಗೆ ಅರ್ಥ ಆಯ್ತು, ಓಹೋ ಧ್ಯಾನದಲ್ಲಿ ಇಷ್ಟೆಲ್ಲ ಇದೆ ಅಂತ ನಿಮ್ಗೆ ಅರ್ಥ ಆಯ್ತು. ನಿಮ್ಗೆ ಅರ್ಥ ಆಗದ ಹೋಗ್ಲಿ, ನಿಮ್ಗೆ ಈ ಪರಿಣಾಮ ಅಂದ್ರೆ ಈ ಎವಲ್ಯೂಷನ್ ಆಗ್ತಾ ಇರುತ್ತೆ, ಪುರೋಗಮನ ಆಗ್ತಾ ಇರುತ್ತೆ ನಿಮ್ಮಲ್ಲಿ. ಹಂಗಾಗಿ ಇಲ್ಲಿ ಫಸ್ಟ್ ಕಾನ್ಶಿಯಸ್ನೆಸ್ ನಮಗೆ ತಿಳ್ಕೊಂತೀವಿ, ಏನು ಇದಂದ್ರೆ ಏನು, ಏನ್ ಮಾಡ್ಬೇಕು. ಅದಕ್ಕೆ ನಾವು ಎಲ್ಲ ಜಾಗೃತಾವಸ್ಥೆಯಿಂದ ನಾವು ಮಾಡ್ತಾ ಹೋಗ್ಬೇಕು. ನಾವು ಏನೇ ಮಾಡ್ತಾ ಇದ್ವಿ, ಓಕೆ ಅಂದ್ರೆ ಏನ್ ಮಾಡ್ತೀವೋ ಅದನ್ನ ಮೈಂಡ್ಫುಲ್ನೆಸ್ ಅಂತಾರೆ. ಏನ್ ಮಾಡ್ತೀವೋ ಅದರಲ್ಲೇ ಮಾಡ್ಬೇಕು. ಊಟ ಮಾಡೋ ಟೈಮ್ನಲ್ಲಿ ಊಟದ ಬಗ್ಗೆ ಯೋಚನೆ ಇರ್ಬೇಕು, ಊಟ ಮಾಡ್ಬೇಕು. ಊಟ ಮಾಡ್ತಾ ಅವ್ರ ಹಿಂಗೆ ಇವ್ರ ಹಿಂಗೆ ಅಂತ ಇನ್ನೊಬ್ರಿಗೆ ಮಕ್ಳಿಗೆ ಹೆಂಡ್ತಿಗೆ ಹೇಳ್ಕೊಂಡು ಅವ್ರ ಬಗ್ಗೆ ಮಾತಾಡ್ಕೊಂಡು ಹೋದ್ರೆ ತಿಂದಿದ್ ಏನಾಗ್ತದೆ, ಜೀರ್ಣ ಆಗುತ್ತಾ? ಅಂದ್ರೆ ಏನ್ ಹೇಳ್ತಿದ್ರೆ, ವಾಟ್ ಈಸ್ ಮೆಡಿಟೇಷನ್ ಅಂತ ಸ್ವಾಮಿ ವಿವೇಕಾನಂದ ಯಾರು ಕೇಳಿದ್ರೆ, ವಾಕ್ ವೈಲ್ ಯುವರ್ ವಾಕ್, ಈಟ್ ವೈಲ್ ಯುವರ್ ಈಟ್. ನೀನ್ ಯಾವ ಟೈಮ್ನಾಗ ಏನ್ ಮಾಡ್ಬೇಕು ಅದೇ ಮಾಡಿದ್ರೆ ಅದೇ ಧ್ಯಾನ. ಹಂಗೆ ಕಾನ್ಶಿಯಸ್ ಇಂದ ಇರಬೇಕು. ಅದಕ್ಕೆ ನಮ್ಗೆ ಈ ಒಂದು ಜನ್ಮ ಜನ್ಮ ಮತ್ತೆ ಪುನರ್ಜನ್ಮ ಮತ್ತೆ ನಾವು ಬರ್ಬೇಕಂದಾಗ, ಅದಕ್ಕೆ ಮೈ ಡಿಯರ್ ಮಾಸ್ಟರ್ಸ್, ನಾವು ಇವಾಗ ಸ್ಪಿರಿಚುವಲ್ ಮಾಸ್ಟರ್ಸು ನಾವು ತುಂಬಾ ಚಾಲೆಂಜಸ್ ತಗೊಂಡಿದೀವಿ. ನೋಡಿ ಸರ್, ನನಗೆ ಯಾಕೋ ಧ್ಯಾನಕ್ಕೆ ಬಂದ್ಮೇಲೆ ಬಹಳ ಕಷ್ಟಗಳು ಬಂದು ಸರ್, ಮುಂದೆ ಆರಾಮಾಗಿ ತಿಂದ್ಕೊಂಡು ಉಣ್ಕೊಂಡಿದ್ದೆ ಅಂತಾರೆ ಕೆಲವರು. ಯಾಕೆಂದ್ರೆ ಅವ್ರಿಗೆ ಕ್ಲಿಯರ್ ಆಗಕ್ ಬಂದಿದೆ, ಅವ್ರ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಕ್ ಬಂದಿದೆ, ಅವ್ರ EMI ಕಟ್ಟೋದೆಲ್ಲ ಸ್ಟಾಪ್ ಆಯ್ತನ್ನ, ಅಕೌಂಟ್ ಕ್ಲೋಸ್, ಅವರು ಬ್ಯಾಂಕ್ ಅಕೌಂಟ್. ಅಂದ್ರೆ ಅರ್ಥ, ಆ ಕರ್ಮಗಳೆಲ್ಲ ಕಳೀತು. ಕರ್ಮ ಕರ್ಮ ಅಕೌಂಟ್ ಕ್ಲಿಯರ್ ಆಗ್ಬಿಡುತ್ತೆ. ಅಕೌಂಟ್ ಕ್ಲಿಯರ್ ಆಗ್ಬೇಕಾದ್ರೆ ಈಗ ನೀವು ಜಾಸ್ತಿ EMI ಕಟ್ಟುತ್ತಿರ್ದ ಬೇಗ ಲೋನ್ ತಿರ್ತದೆ ಅಲ್ವಾ? ಅದಕ್ಕೆ ನಾವೇನ್ ಮಾಡ್ತೀವಿ, ನಾವು ಬೇಡ್ಕೊಂಡ್ ಬಂದಿದ್ದೀವಿ, ನಾವು ಲೋನ್ EMI ಜಾಸ್ತಿ ಆದ್ರೂ ಪರವಾಗಿಲ್ಲ, ಬೇಗ ಕಟ್ಟಿ ಕ್ಲಿಯರ್ ಮಾಡ್ಬಿಡೋಣ. ಅಂದ್ರೆ ಯಾವ ಅಕೌಂಟ್, ಬ್ಯಾಂಕ್ ಅಕೌಂಟ್ ಅಲ್ಲ, ಕರ್ಮ ಅಕೌಂಟ್. ಆ ಕರ್ಮ ಅಕೌಂಟ್ ಕ್ಲಿಯರ್ ಮಾಡಬೇಕು, ಆ ಕ್ಲೋಸ್ ಮಾಡ್ಬೇಕಂದ್ರೆ ನಮಗೆ ಸ್ವಲ್ಪ ಜಾಸ್ತಿ ಚಾಲೆಂಜಸ್ ಬರುತ್ತೆ. ಓಕೆ, ನಾವು ಯಾವಾಗ ಚಾಲೆಂಜಸ್ ಓಕೆ ನನಗೋಸ್ಕರ ಬಂದಿದೆ, ನಾನು ಇದನ್ನ ಅರ್ಥ ಮಾಡ್ಕೊಂಡು ನಾನು ಇದರಿಂದ ಹೊರಗಡೆ ಬರ್ತೀನಿ ಅಂದ್ಕೊಂಡಾಗ ನೀವು ಅದರಿಂದ ಹೊರಗಡೆ ಬರ್ತೀರಿ. ಪ್ರತಿಯೊಬ್ಬರಿಗೆ ಇದು ನೋಡಿ, ಇದೆಲ್ಲ ಕೂಡ ನಮಗೆ ಮತ್ತೆ ಧ್ಯಾನಿಗಳಿಗೆ ಮರುಜನ್ಮ ಇಲ್ಲ. ಇವಾಗ ಇರ್ತಕ್ಕಂಥದ್ದು ಇದೊಂದೇ. ಮತ್ತೆ ಈ ಪೇಯ್ನು, ಈ ನೋವು, ಈ ಸಾಲ, ಲೋನ್ ಕಟ್ಟೋದು, ಸಾಲ ಮಾಡೋದು, ಮನೆ ಕಟ್ಟೋದು, ಇವ್ಯಾವ ತಲೆನೋವು ಇರಲ್ಲ. ಹೈಯರ್ ವರ್ಲ್ಡ್ ಅಲ್ಲಿ ಎಲ್ಲ ರೆಡಿಮೇಡ್ ಇರುತ್ತೆ, ನೀವೇನು ಹೋಗಿ ಏನ್ ಕಟ್ಟಂಗಿಲ್ಲ ಅಲ್ಲಿ. ಬೇರೆ ಲೋಕಗಳಲ್ಲಿ ನಿಮ್ಗೆ ಏನ್ ಬೇಕೋ ಎಲ್ಲ ಅನುಭವ. ಸೊ ಎಲ್ಲ ಎಂಜಾಯ್ಮೆಂಟೇ. ಇಲ್ಲೇ ನಮ್ಗೆ ಇಷ್ಟೆಲ್ಲ. ಬಟ್ ಆದ್ರೆ ಪಾಠ ಕಲಿ, ಈ ಭೂಮಿ ಒಂದು ಪಾಠಶಾಲೆ, ಪಾಠ ಕಲಿಗೆ ಬಂದಿದ್ವಿ.
ಪಾಠ ಕಲ್ತ್ಬಿಡೋಣ. ಪಾಠ ಕಲ್ತ್ಬಿಟ್ಟು ಪಾಸ್ ಆದರೆ ನಾವು ಆರಾಮಾಗಿ ಯೂನಿವರ್ಸಿಟಿಗೆ ಹೋಗ್ತೀವಿ, ಹೈಯರ್ ವರ್ಲ್ಡ್ ಅಲ್ಲಿ ಇರ್ತೀವಿ. ಈ ರೀತಿ ಹೇಳ್ತಾ ಇವತ್ತು ಜ್ಞಾನಿಯಿಂದ ವಿಜ್ಞಾನಿವರೆಗೂ ನಾವೇನೆಲ್ಲ ಮಾಡ್ಬೋದು ಅಂತ ವಿಧ ವಿಧವಾಗಿ ನಾವು ತಿಳ್ಕೊಂಡಿದ್ವಿ. ಇಷ್ಟು ಈ ಒಂದು ಜ್ಞಾನ ನೀವು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಈ ಒಂದು ಸೆಷನ್ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು.